ಹಾಯ್ ಎಲ್ಲರಿಗೂ. ಒಂದು ಗಳಿಗೆ ಕಥೆಯ 3ನೇ ಭಾಗ ಇಲ್ಲಿ ಮುಂದುವರಿಯುತ್ತೆ. ಈಗಾಗಲೇ ಕಥೆಯ 1 ಮತ್ತು 2ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಗಳನ್ನ ಓದಿಲ್ಲ ಅಂದ್ರೆ ಅವುಗಳನ್ನ ಓದಿದ ನಂತರ ಈ ಕಥೆಯನ್ನ ಓದಲು ಶುರು ಮಾಡಿ. ಹಾಗಾದ್ರೆ ಕಥೆಯನ್ನ ಶುರು ಮಾಡುವ. ಕಪಾಳಿ ಮಂಕಂಬಳಮನ್ನ ಭೇಟಿ ಮಾಡಲು ಮನೆಯಿಂದ ಹೊರಟಿದ್ದ. ಚೈತನ್ಯ ವಿಶಾಖಳ ಮನೆಗೆ ಬಂದಿದ್ದನ್ನ ಫೋನ್ ನಲ್ಲಿಯೇ ಹೇಳಿದನಾದರೂ ಮಂಕಂಬಳ ಜೊತೆ ಒಂದು ವಿಷಯವನ್ನ ಚರ್ಚಿಸಬೇಕಿತ್ತು. ಕಾಲೇಜಿಗೆ ಹೋದ ಸತ್ಯಜಿತ್ ವಾಪಸ್ ಬರುವುದು ತಡವಾಗಬಹುದು. ಅವನು ಬೇಗ ಬಂದ್ರೆ ಸ್ವಲ್ಪ ಹೊತ್ತು ಕಾಯಲಿ ಎಂದುಕೊಳ್ಳುತ್ತಾ ಮನೆಗೆ ಬೀಗ ಹಾಕಿ ಕೆಳಗಿಳಿದು ಬರುತ್ತಿದ್ದಾಗ ನಟರಾಜ್, ಚೈತನ್ಯ ಮತ್ತು ವಿಶಾಖ ಮಾತನಾಡುತ್ತಾ ಹೊರಬಂದರು. ಅಲೋ ಚೈತನ್ಯ, ಒಂದು ದಿನ ಇರ್ತೇನೆ ಅಂತ ಹೇಳಿದ್ದೆ, ಆದ್ರೆ ಈಗಲೇ ಹೊರಟಿದ್ಯಲ್ಲ ಎಂದು ವಿಶಾಖ ಪ್ರಶ್ನಿಸುತ್ತಾ ಬಂದಳು. ನಟರಾಜ್ ಕೂಡ ಅದನ್ನೇ ಹೇಳಿದ. ನನ್ನ ಹೆಂಡತಿ ಹಳೆಯ ಸ್ನೇಹಿತರು ನೀವು, ಮೊದಲನೇ ಸರ್ತಿ ನಮ್ಮನೆಗೆ ಬಂದಿದ್ದೀರಾ. ಆಗ್ಬಾರ್ದು, ಹೀಗೆ ಹೋದ್ರೆ ಹೇಗೆ? ಒಂದು ರಾತ್ರಿ ಆದ್ರೂ ಉಳ್ಕೋಬೇಕು. ಆದ್ರೆ ಚೈತನ್ಯನಿಗೆ ಉಳಿಯುವ ಮನಸ್ಸಿಲ್ಲ. ಇಲ್ಲ, ಮನೆಗೋಗ್ಬೇಕು, ಅಜ್ಜ ಒಬ್ರೇ ಇರ್ತಾರೆ ಎಂದು ಕಾರಣ ಕೊಟ್ಟ. ಆಗ ಇವರನ್ನೆಲ್ಲ ಹೊರಗೆ ನೋಡಿದ ಕಪಾಲಿಯ ಕಿವಿಗೆ ಚೈತನ್ಯನ ಮಾತುಗಳು ಬಿದ್ದಿದ್ದವು ಮತ್ತು ವಿಶಾಖಳ ಮನೆಯಿಂದ ಹೋಗುತ್ತೇನೆಂದು ಸಣ್ಣ ಖುಷಿಯೂ ಆಯಿತು. ವಿಶಾಖ ಮತ್ತು ನಟರಾಜ್ಗೆ ನಗು ಬೀರಿದ ಕಪಾಲಿ, ನಾನು ಹೊರಗೋಗ್ತಾ ಇದ್ದೇನೆ, ಸತ್ಯ ಬಂದ್ರೆ ಹೇಳಿ, 1-2 ಗಂಟೆಯಲ್ಲಿ ವಾಪಸ್ ಬರ್ತೇನೆ ಎಂದ. ನಟರಾಜ್ ಸರಿ ಎಂದ. ಕಪಾಲಿ ಒಮ್ಮೆ ಚೈತನ್ಯನನ್ನು ನೋಡಿ ಅವನಿಗೂ ನಗು ಬೀರಿ ಹೊರನಡೆದ. ಚೈತನ್ಯ ಯಾವ ಭಯವನ್ನು ಹೊರಹಾಕಲಿಲ್ಲ. ನಾನಿನ್ನು ಬರ್ತೇನೆ ಎಂದು ಅವನು ಆ ಮನೆಯಿಂದ ಹೊರಬಂದು ಸುತ್ತಲೂ ನೋಡಿದ. ಅವನಿಗೆ ಗೊತ್ತು, ಕಪಾಲಿಗೆ ಹೊರಗೇನು ಕೆಲಸವಿರುತ್ತದೆ, ಯಾರ ಬಳಿ ಹೋಗುತ್ತಾನೆ ಎಂದು. ಕಾಣಲಿಲ್ಲ ಕಪಾಲಿ ಅವನಿಗೆ. ಸ್ವಲ್ಪ ಸಮಾಧಾನವಾಯಿತು. ಬೇಗ ಬೇಗ ಹೆಜ್ಜೆ ಹಾಕಿ ಬಸ್ ಸ್ಟ್ಯಾಂಡ್ ತಲುಪಬೇಕು ಎಂದುಕೊಂಡ. ಆದರೆ ಕಪಾಲಿ ಇಂದಿನಿಂದ ಅವನ ಕುತ್ತಿಗೆಯನ್ನ ಬಿಗಿದು ಬಿಟ್ಟ. ಒಂದು ಕ್ಷಣ ಏನಾಯ್ತೆಂದು ಅರ್ಥವಾಗಲಿಲ್ಲ. ಜಾಸ್ತಿ ಬುದ್ಧಿವಂತಿಕೆ ತೋರ್ಸೋದಿಕ್ಕೆ ಹೋದ್ರೆ ಸಾಯಿಸಿ ಬಿಡ್ತೇನೆ, ಹುಷಾರ್ ಎಂದ ಎಚ್ಚರಿಸಿದ ಕಪಾಲಿ. ಚೈತನ್ಯನನ್ನು ರಸ್ತೆಯಲ್ಲೇ ಬೀಳಿಸಿ ಹೊರಟು ಹೋದ. ಚೈತನ್ಯನಿಗೆ ಕುತ್ತಿಗೆ ಸ್ವಲ್ಪ ನೋವಾಯ್ತು. ಎದ್ದು ನಿಂತು ಸುತ್ತಲೂ ನೋಡಿದ. ಯಾರೂ ಕಾಣಲಿಲ್ಲ. ರಸ್ತೆ ಖಾಲಿ ಇತ್ತು. ಮತ್ತೊಮ್ಮೆ ವಿಶಾಖಳ ಮನೆ ನೋಡಿದ. ಅಲ್ಲಿಯೂ ಯಾರೂ ಕಾಣಲಿಲ್ಲ. ಸದ್ಯ ನೋಡಿಲ್ಲ ಯಾರು ಎಂದುಕೊಳ್ಳುತ್ತಾ ಬಸ್ ಸ್ಟ್ಯಾಂಡ್ಗೆ ಬಂದವನಿಗೆ ಕಪಾಲಿ ಮತ್ತು ಆ ಹುಡುಗನನ್ನು ವಿಶಾಖಳಿಂದ ದೂರವಿಡುವುದು ಹೇಗೆಂಬುದೇ ಚಿಂತೆಯಾಯಿತು. ಅಂದು ಮಂಕಾಳಮ್ಮ, ಕಪಾಲಿ ಮತ್ತು ಸತ್ಯಜಿತ್ ಮೂವರು ತಮ್ಮ ಯೋಜನೆಯನ್ನು ಸಿದ್ಧಪಡಿಸುತ್ತಿರುವಾಗ ಇವನಿಗೆ ಅರ್ಧ ಪ್ರಜ್ಞೆ ಬಂದಿತ್ತು. ಆ ಅರೆಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿ ಅಲ್ಪ ಸ್ವಲ್ಪ ಅವರ ಮಾತುಗಳನ್ನ ಕೇಳಿಸಿಕೊಂಡಿದ್ದ. ಕಾಲೇಜು ಹುಡುಗನನ್ನಿಟ್ಟುಕೊಂಡು ಅವರು ವಿಶಾಖಳನ್ನು ಹಿಡಿಯಲು ಯೋಜನೆಯನ್ನ ಸಿದ್ಧಪಡಿಸಿದ್ದಾರೆ. ಆದರೆ ಯೋಜನೆ ಏನು ಗೊತ್ತಿರಲಿಲ್ಲ. ಅದನ್ನು ತಿಳಿದುಕೊಳ್ಳಲೆಂದು ಸುಳ್ಳು ಹೇಳಿಕೊಂಡು ಅವನ ಮನೆಗೆ ಹೋಗಿ ಎಲ್ಲವನ್ನು ತಿಳಿದುಕೊಂಡು ಬಂದ. ಮುಂದೆ ಈ ಪ್ರಶ್ನೆ ಬಸ್ ಸ್ಟಾಪ್ ನಲ್ಲಿ ಬಸ್ಗಾಗಿ ಕೂತವನನ್ನ ಕಾಡತೊಡಗಿತು. ಏನು ಮಾಡುವುದೆಂದು ಇನ್ನೂ ಯೋಚಿಸಿಯೇ ಇರಲಿಲ್ಲ ಅವನು. ಶ್ರೀಕಂಠಯ್ಯ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡು ಎಂದು ಹೇಳಿದ್ದ. ಆದರೆ ಅಲ್ಲಿ ಮಂಕಾಳಮ್ಮನನ್ನ ಹಿಡಿಯುವುದು ಅಸಾಧ್ಯದ ಕೆಲಸ. ಹಣವಿರುವವಳು, ರಾಜಕಾರಣಿಗಳ ಒಡನಾಟವಿರುವವಳು ಸಿಗುವ ಮೊದಲೇ ತಪ್ಪಿಸಿಕೊಳ್ಳುತ್ತಾಳೆ ಎಂದು ವಾಸ್ತವವನ್ನ ತೋರಿಸಿದ್ದ. ದಾರಿ ಮುಚ್ಚಿ ಹೋಯಿತು. ಸಮುದ್ಯತ ಮಂಕಾಳಮ್ಮನ ಕೋಟೆಯಲ್ಲಿ, ವಿಶಾಖ ಕಪಾಲಿಯ ಕಣ್ಣೆದುರಲ್ಲಿ. ಕಪಾಲಿಯ ಕಣ್ಣಿಂದ ಅವಳನ್ನ ಮರೆ ಮಾಡಬೇಕು ಹೇಗೆ ಎಂದು ಕುಳಿತವನಿಗೆ ಅದೇ ಬಸ್ ಸ್ಟಾಪ್ ನಲ್ಲಿ ಇಬ್ಬರು ಕಾಲೇಜು ಹುಡುಗಿಯರು ಮಾತನಾಡುತ್ತಿರುವುದು ಕೇಳಿಸಿತು. ಯಾವಾಗ ಹೋಗ್ತಿದ್ದೀಯಾ? ನಾಳೆ ಸಂಜೆ ಬಸ್ ಹತ್ತಿದ್ರೆ ಬೆಳಿಗ್ಗೆ ಆಗುತ್ತೆ ಧರ್ಮಸ್ಥಳ ತಲುಪೋಕೆ. ಆಮೇಲೆ ಅಲ್ಲಿ 1 ವಾರ ಇದ್ದು ಎಲ್ಲ ಕಡೆ ನಡ್ಕೊಂಡು ಬರೋದು. ಹೌದಾ? ಹೌದು, ಅಮ್ಮ ಯಾವಾಗ್ಲೂ ಹೇಳ್ತಿದ್ಲು, ಅರಕೇನ ಬೇಗ ತೀರಿಸ್ಬೇಕು ಅಂತ. ಈಗ ಟೈಮ್ ಬಂತು. ತಟ್ಟನೆ ದಾರಿ ಹೊಳೆಯಿತು. ತಕ್ಷಣವೇ ಮೊಬೈಲ್ ಕೈಗೆ ತೆಗೆದುಕೊಂಡವನು ವಿಶಾಖಗೆ ಕಾಲ್ ಮಾಡಿದ. ಹಲೋ ವಿಶಾಖ, ನಾನು ಚೈತನ್ಯ. ಆ ಕಡೆಯಿಂದ ವಿಶಾಖ, ಹೇಳು, ಈಗ ತಾನೇ ಹೋದೆ, ಆಗ್ಲೇ ಕಾಲ್ ಮಾಡಿದ್ಯಾ, ಏನು ವಿಷಯ ಎಂದು ಕೇಳಿದಳು. ನಾನು ಒಂದು ಟ್ರಿಪ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೇನೆ, ಬರ್ತೀಯಾ ಎಂದು ಏನೂ ಯೋಚಿಸದೆ ಕೇಳಿದ. ಟ್ರಿಪ್ಪ? ಎಲ್ಲಿ? ಧರ್ಮಸ್ಥಳ. ನಾನು ಅಜ್ಜ ಹೋಗ್ತಿದ್ದೇವೆ. ನೀನು ನಿನ್ನ ಫ್ಯಾಮಿಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ವಿಶಾಖಗೆ ಈಗ ಟ್ರಿಪ್ಪಿಗೆ ಹೋಗುವಷ್ಟು ಸಮಯವೆಲ್ಲ ಇಲ್ಲ. ಮನೆಯಲ್ಲಿ ಬಹಳ ಕೆಲಸ. ಗಂಡ ಹೊಸ ಕೆಲಸಕ್ಕೆ ಕೈ ಹಾಕುತ್ತಿದ್ದಾನೆ. ಮಗಳಿಗೆ ಶಾಲೆ, ಅತ್ತೆಯ ಆರೋಗ್ಯ, ಇವೆಲ್ಲ ಅವನಿಗೆ ಹೇಳಿ ಆಗುವುದಿಲ್ಲ ಎಂದಳು. ಚೈತನ್ಯ ಆ ಕ್ಷಣ ಒತ್ತಾಯ ಮಾಡಲು ಹೋಗಲಿಲ್ಲ. ಸರಿ ಬಿಡು ಎಂದು ಕಟ್ ಮಾಡಿದವನು ಉಡು ಬಿಟ್ಟಾಯ್ತು, ನೋಡೋಣ ಎಂದು ಮನಸ್ಸಲ್ಲೇ ಅಂದುಕೊಂಡವನಿಗೆ ಮತ್ತೊಂದು ಸಮಸ್ಯೆ ಕಣ್ಣೆದುರು ಕುಣಿಯುತ್ತಿತ್ತು. ಸಮುದ್ಯತ ಅವಳನ್ನೇಗೆ ಮಂಕಂಬಳ ಕೋಟೆಯಿಂದ ಹೊರ ತರ್ಲಿ ಎಂದು ಆಲೋಚಿಸಲಾರಂಭಿಸಿದ. ದಾರಿಗಳು ಮುಚ್ಚಿಯೇ ಇದ್ದವು. ಅಷ್ಟೊತ್ತಿಗೆ ಬಸ್ ಕೂಡ ಬಂದಿದ್ದರಿಂದ ಅತ್ತಿ ಮನೆಗೆ ಬಂದ.
ಶ್ರೀಕಂಠಯ್ಯ ಮನೆ ಬಾಗಿಲಲ್ಲಿಯೇ ಇದ್ದರು. ಭಯದಿಂದ ಮೊಮ್ಮಗನಿಗಾಗಿ ಕಾಯುತ್ತಿದ್ದರು. ಎಲ್ಲೋ ಹೋಗಿದ್ದೆ ಇಷ್ಟೊತ್ತು ಎಂದು ಚೈತನ್ಯನನ್ನ ಕಂಡ ಕೂಡಲೇ ಕೇಳಿದರು. ವಿಶಾಖ ಮನೆಗೆ ಹೋಗಿದ್ದೆ ಎಂದು ಒಳಬಂದ ಚೈತನ್ಯ ಸಮುದ್ರ ತಳ ಯೋಚನೆಯಲ್ಲೇ ಇದ್ದ. ಹೋಗುವಾಗ ಹೇಳೋಗೋದಲ್ವಾ, ಆ ಮಂಕಳಮ್ಮ ಎಲ್ಲಿ ಮತ್ತೆ ನಿನ್ನ ಕರ್ಕೊಂಡು ಹೋದ್ಲೋ ಅಂತ ಎದುರ್ಕೊಂಡಿದ್ದೆ ಎಂದು ಮೊಮ್ಮಗನ ಚಿಂತೆಯನ್ನು ಗಮನಿಸದೆ ತಮ್ಮ ಆತಂಕವನ್ನ ತೋಡಿಕೊಳ್ಳಲಾರಂಭಿಸಿದರು. ಅಜ್ಜನ ಹೆದರಿಕೆ ಸಾಕಾರಣವಾದುದು. ಇದು ಚೈತನ್ಯನಿಗೂ ಗೊತ್ತಿರುವ ವಿಷಯ. ಅಜ್ಜ, ನೀನು ಹೆದರ್ಬೇಡ, ಆ ಮಂಕಾಳಮ್ಮ ಮತ್ತೆ ನನ್ನ ಹಿಡಿಯೋದಿಲ್ಲ ಎಂದು ಅಜ್ಜನಿಗೆ ಧೈರ್ಯ ಹೇಳಲು ಪ್ರಯತ್ನಿಸಿದ. ಆದರೆ ಸಾಧ್ಯವಾಗಲಿಲ್ಲ. ಅದು ನೀನು ಹೇಳೋದು, ಆದ್ರೆ ಅವಳೇನು ಮಾಡ್ತಾಳೆ ಅಂತ ನಿಂಗೊತ್ತಾ? ಈಗ್ಲೇ ನಿನ್ನ ಅರ್ಧ ಸಾಯಿಸಿ ಬಿಟ್ಟಿದ್ದಾರೆ. ನಾಳೆ ಮತ್ತೇನಾದ್ರೂ ಮಾಡಿದ್ರೆ ಏನೂ ಆಗಲ್ಲ, ಎಲ್ಲಾ ಸರಿ ಹೋಗುತ್ತೆ, ಸುಮ್ನಿರು ನೀನು ಎಂದು ಸಣ್ಣಗೆ ಗದರಿ ಒಳಹೋಗಿ ತನ್ನ ಯೋಚನೆಯನ್ನು ಮುಂದುವರಿಸಿದ. ಶ್ರೀಕಂಠಯ್ಯನವರು ಈಗ ಅವನ ಚಿಂತೆಯನ್ನ ನೋಡಿದರು. ಅವರಿಗೂ ಇದೇ ಚಿಂತೆ. ಮೊಮ್ಮಗನನ್ನು ಈ ಕಷ್ಟದಿಂದ ಹೇಗೆ ದೂರ ಮಾಡುವುದು? ಉತ್ತರ ಸಿಗದ ಪ್ರಶ್ನೆ ಇದು ಅವರಿಗೆ. ಯಾವುದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡ್ಬೇಡ ಎನ್ನುತ್ತಾ ಅವನ ತಲೆ ನೆವರಿಸಿದರು. ಅದನ್ನೇ ಯೋಚಿಸುತ್ತಿದ್ದೇನೆ. ಸಮುದ್ರ ತನ್ನ ಮಂಕಾಳಮ್ಮನ ಕೋಟೆಯಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು, ಹೇಗೆ ಎಂದ ಯೋಚಿಸುತ್ತಲೇ. ತಪ್ಪಿಸ್ಕೊಂಡು ಬಂದ್ರೆ ರೌಡಿಗಳನ್ನ ಬಿಟ್ಟು ಹಿಡಿತಾಳೆ. ಕಾಡಿಬೇಡಿ ಮಾಡೋಣ ಅಂದ್ರೆ ಮಂಕಾಳಮ್ಮ ಕೇಳೋದಿಲ್ಲ. ಕಲ್ಲು ಹೃದಯ ಅವಳದು. ಹೆದರ್ಸೋಣ ಅಂದ್ರೆ ಅದು ನನ್ನಿಂದಾಗದ ಕೆಲಸ. ಮತ್ತೇನು ಮಾಡಿದ್ರೆ ಅವಳು ಸಮುದ್ರತನ ಬಿಡ್ತಾಳೆ. ಶಕ್ತಿಯಿಂದಾಗದೆ ಇದ್ರೆ ನೇರವಾಗಿ ಹೇಳಿದ್ದನ್ನ ಕೇಳಿಸಿಕೊಳ್ಳೋ ಮನಸ್ಸು ಅವರಿಗಿಲ್ಲ ಅಂದ್ರೆ ಯುಕ್ತಿಯನ್ನ ಉಪಯೋಗಿಸಬೇಕು. ಆಗ ಎಂತವರಾದ್ರೂ ಕರಗ್ತಾರೆ ಎಂದು ಶ್ರೀಕಂಠನಯ್ಯವರು ಮೊಮ್ಮಗನಿಗೆ ಉಪಾಯ ಮಾಡು ಎಂದು ಸಲಹೆ ಕೊಟ್ಟರು. ಅವನ ಮಾತುಗಳನ್ನ ಕೇಳಿ. ಯಾವ ಉಪಾಯ ಮಾಡೋದು? ಕಲ್ಲು ಹೆಂಗಸು ಅವಳು, ದುಡ್ಡು ಬಿಟ್ರೆ ಬೇರೇನೂ ಕಾಣಲ್ಲ ಎಂದು ಮೊಮ್ಮಗ ಅಜ್ಜನನ್ನೇ ಕೇಳಿದ. ಶ್ರೀಕಂಠಯ್ಯನವರು ದಾರಿ ತಿಳಿಯದೆ ಆಲೋಚಿಸಿದವರು. ಹೆಣ್ಣು ಯಾವುದಕ್ಕೆ ಕರಗದೆ ಇದ್ರು ಕರುಳಿಗೆ ಮಾತ್ರ ಕರಗ್ತಾಳೆ ಎಂದು ತಮಗೆ ತಿಳಿದದ್ದನ್ನ ಹೇಳಿದರು. ಅರ್ಥವಾಗಲಿಲ್ಲ ಚೈತನ್ಯನಿಗೆ. ಮತ್ತೊಂದ್ ಸಾರಿ ಹೇಳು ಎಂದ. ಹೆಣ್ಣು ಯಾವುದಕ್ಕೆ ಕರಗದೆ ಇದ್ರು ಕರುಳಿಗೆ ಮಾತ್ರ ಕರಗ್ತಾಳೆ ಎಂದು ಮತ್ತೊಮ್ಮೆ ಹೇಳಿದರು ಶ್ರೀಕಂಠಯ್ಯ. ಆ ಮಾತುಗಳು ಚೈತನ್ಯನ ತಲೆಯಲ್ಲಿ ಒಂದು ಯೋಜನೆಯನ್ನ ಹುಟ್ಟು ಹಾಕಿದವು. ನಾನ್ ಬಂದೆ ಎಂದು ಮನೆಯಿಂದ ಆತುರಾತುರವಾಗಿ ನಡೆದ. ಸತ್ಯಜಿತ್ ತನ್ನ ಗೆಳೆಯರನ್ನ ಮಾತನಾಡಿಸದೆ ವಾಪಸ್ ಮನೆಯ ದಾರಿ ಹಿಡಿದಿದ್ದ. ಅವನ ನಡಿಗೆಯಲ್ಲಿ ಮೊದಲೆಂದು ಇರದ ಗಡಿಬಿಡಿ ಇತ್ತು. ಇದನ್ನು ವೇದಾಂತ್ ಮತ್ತು ಸ್ವರಾಜ್ ಇಬ್ಬರೂ ಗಮನಿಸಿದರು. ಸ್ವರಾಜ್ ಸತ್ಯಜಿತ್ ರೂಮ್ ಬಿಟ್ಟು ಹೋದ ನಂತರ ಅವನೊಡನೆ ಸರಿಯಾಗಿ ಮಾತನಾಡಿರಲಿಲ್ಲ. ಕಾಲೇಜಿಗೆ ಬಂದ ಸತ್ಯಜಿತ್ ಕೂಡ ಅವನ ಬಳಿ ಕೂರದೆ ಬೇರೆ ಬೆಂಚಿನಲ್ಲಿ ಕುಳಿತಿದ್ದ. ಸತ್ಯಜಿತ್ಗೆ ಹೀಗೆ ಇದ್ದಕ್ಕಿದ್ದ ಹಾಗೆ ಬೆಂಚ್ ಮತ್ತು ಸ್ನೇಹಿತರನ್ನ ಬದಲಾಯಿಸಿದ್ದು ಇಬ್ಬರಲ್ಲೂ ಸಿಟ್ಟು ಮತ್ತು ಪ್ರಶ್ನೆಗಳನ್ನ ಹುಟ್ಟು ಹಾಕಿತು. ಲಂಚ್ ಟೈಮ್ ಅಲ್ಲಿ ಮಾತನಾಡೋಣವೆಂದು ಕ್ಯಾಂಟೀನ್ಗೆ ಹೋದರೆ ಅಲ್ಲಿ ಅವನಿರಲಿಲ್ಲ. ಇವರಿಗೀಗ ಅವನನ್ನ ಹುಡುಕುವುದು ಕಷ್ಟವಾಯಿತು. ಯಾವತ್ತೂ ಇವರ ಜೊತೆಯಲ್ಲಿಯೇ ಇರುವ ಸತ್ಯಜಿತ್ ಪ್ರತಿದಿನ ಮಧ್ಯಾಹ್ನದ ಊಟ ಮಾಡುವುದು ಕ್ಯಾಂಟೀನ್. ಕ್ಯಾಂಟೀನ್, ಕ್ಲಾಸ್ ರೂಮ್, ಇಲ್ಲದಿದ್ದರೆ ಪಾರ್ಕಿಂಗ್. ಇದು ಸತ್ಯಜಿತ್ ಕಾಲೇಜಿನಲ್ಲಿ ಹೆಚ್ಚಾಗಿರುವ ಜಾಗಗಳು. ಕ್ಲಾಸ್ ಮುಗಿದು ಊಟಕ್ಕೆ ಬಿಟ್ಟ ಕೂಡಲೇ ಸತ್ಯಜಿತ್ ಗಡಿಬಿಡಿಯಲ್ಲಿ ಕ್ಲಾಸ್ ರೂಮ್ ನಿಂದ ಹೊರಬಿದ್ದಿದ್ದ. ಇವರು ಅವನು ಕ್ಯಾಂಟೀನ್ಗೆ ಹೋಗಿರುತ್ತಾನೆ, ಅಲ್ಲಿಯೇ ಅವನೊಡನೆ ಮಾತನಾಡಲೆಂದು ಕ್ಯಾಂಟೀನ್ಗೆ ಬಂದರೆ ಅಲ್ಲಿ ಅವನಿಲ್ಲ. ಊಟ ಮಾಡಲು ಕ್ಯಾಂಟೀನ್ಗೆ ಹೋಗದೆ ಮತ್ತೆಲ್ಲಿ ಹೋಗಲು ಸಾಧ್ಯ ಎಂದು ಇಬ್ಬರು ಅಂದುಕೊಳ್ಳುತ್ತಾ ನಿಂತಿದ್ದಾಗ ಕಂಡರು ಸತ್ಯಜಿತ್ ನನ್ನು. ಮನೆಗೆ ಹೋಗುತ್ತಿದ್ದ. ವೇದ ಅಲ್ಲೋಡು ಮನೆಗೆ ಹೋಗ್ತಿದ್ದಾನೆ ಎಂದು ತೋರಿಸಿದ ಸ್ವರಾಜ್. ಸತ್ಯಜಿತ್ಗೆ ಕಾಲ್ ಮಾಡಿದ. ಅವನು ರಿಸೀವ್ ಮಾಡಲಿಲ್ಲ. ಮೊಬೈಲ್ ಸೈಲೆಂಟ್ ನಲ್ಲಿ ಇಟ್ಕೊಂಡಿರ್ತಾನೆ ಅವನು, ಕಾಲ್ ಮಾಡಿ ಪ್ರಯೋಜನ ಇಲ್ಲ ಎಂದ ವೇದಾಂತ್. ಸ್ವರಾಜ್ ಕಾಲ್ ಮಾಡುತ್ತಿರುವುದು ಕಂಡು ಹೇಳಿದ. ಮತ್ತೇನ್ ಮಾಡೋದು ಕೇಳಿದ ಸ್ವರಾಜ್. ಬಾ, ನಾವು ಅವನ ಹಿಂದೆ ಹೋಗೋಣ. ಬಸ್ ಸ್ಟ್ಯಾಂಡ್ಗೆ ಹೋದ ತಕ್ಷಣ ಬಸ್ ಸಿಗೋದಿಲ್ಲ ಎಂದು ವೇದಾಂತ್ ಕ್ಯಾಂಟೀನ್ ನಿಂದ ಕಾಲೇಜ್ ವರೆಗೆ ನಡೆದರೆ ಸ್ವರಾಜ್ ಕೂಡ ಅವನನ್ನ ಹಿಂಬಾಲಿಸಿದ. ಇಬ್ಬರು ಬೇಗ ಬೇಗ ನಡೆದು ಬಸ್ ಸ್ಟಾಪ್ ತಲುಪಿದರು. ಸತ್ಯಜಿತ್ ಟೆನ್ಷನ್ ನಿಂದ ಪದೇ ಪದೇ ಟೈಮ್ ನೋಡುತ್ತಾ ಬಸ್ ಬರುವ ದಾರಿಯನ್ನೇ ಕಾಯುತ್ತಿದ್ದ. ಬಾಯಿಂದ ಸ್ವರಾಜ್ ವೇದಾಂತ್ನೊಡನೆ ಸತ್ಯಜಿತ್ ನಿಂತ ಜಾಗಕ್ಕೆ ಬಂದು ಅವನನ್ನ ಮಾತನಾಡಿಸಿದ. ಸತ್ಯ, ಏನು ಇದು? ಇಷ್ಟು ಅರ್ಜೆಂಟ್ ಆಗಿ ಎಲ್ಲಿಗೆ ಹೋಗ್ತಿದ್ಯಾ? ಇಬ್ಬರೂ ಕೇಳಿದರು. ಸತ್ಯಜಿತ್ ಒಂದು ಕ್ಷಣ ಗಾಬರಿಯಾದ. ಮರುಕ್ಷಣವೇ ಸವರಿಸಿಕೊಂಡು, ಏನೂ ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ ಎಂದು ಮತ್ತೆ ಬಸ್ ಬರುವ ದಾರಿ ನೋಡಿದ. ಬಸ್ ಬರೋ ಟೈಮ್ಗೆ ಬರುತ್ತೆ, ಸ್ವಲ್ಪ ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಎಂದು ಸ್ವರಾಜ್ ಮುಖ ತಿರುಗಿಸಿ ನಿಂತಿದ್ದ ಸತ್ಯಜಿತ್ ನನ್ನು ತನ್ನ ಕಡೆ ತಿರುಗಿಸಿದ. ಏನು ಬೇಗ ಎಂದ ಸತ್ಯಜಿತ್. ಅದ್ಯಾಕೆ ಇವತ್ತು ಬೇರೆ ಕಡೆ ಕೂತ್ಕೊಂಡಿದ್ದೆ? ನಾವೆರಡು 3 ಸಾರಿ ಕರೆದ್ವಿ, ನೀನು ಕೇಳಿಸಿದ್ರು ಕೇಳಿಸದ ಹಾಗಿದ್ದೆ ಎಂದು ವೇದಾಂತ್ ಕೇಳಿದ. ಇಬ್ಬರ ಮುಖದಲ್ಲೂ ಕೋಪವಿತ್ತು. ಅಂತದ್ದೇನೂ ಇಲ್ಲ, ನಂಗೆ ಗಲಾಟೆಯಲ್ಲಿ ನೀವು ಕರೆದಿದ್ದು ಕೇಳಿಸಿಲ್ಲ ಅಷ್ಟೇ. ಅದ್ಯಾಕೆ ಇಷ್ಟು ಸಿಟ್ಟು ಎಂದು ಅವರ ಮುಖ ನೋಡಿ ಇವನೇ ಕೇಳಿದ. ಅಷ್ಟರಲ್ಲಿ ಬಸ್ ಬಂದಿತ್ತು. ಬಸ್ ಬಂತು, ನಾಳೆ ಮಾತಾಡೋಣ ಎಂದು ಬಸ್ ಹತ್ತಲಾರಂಭಿಸಿದ ಸತ್ಯಜಿತ್. ಹಾ,
ಇವನೇನು ಮಾಡ್ತಿದ್ದಾನೆ ಎಂದು ತಲೆದೂಗುತ್ತಾ ಬೇಸರದಿಂದ ಇಬ್ಬರು ಕಾಲೇಜಿಗೆ ಹೋದರು. ಸತ್ಯಜಿತ್ ಬಸ್ಸಿನ ಹಿಂದಿನ ಸೀಟಿನಲ್ಲಿ ಕುಳಿತು ಆಲೋಚಿಸಲಾರಂಭಿಸಿದ. ಛೇ, ಇದೇನಾಗೋಯ್ತು? ಅವನ್ಯಾರೋ ಏನೋ, ನಾನು ಹೋಗಿ ಅವನ ಕೈಗೆ ಸಿಕ್ಬಿದ್ದೆ. ಆ ಹೆಂಗಸು ನೋಡಿದ್ರೆ ಯಾವಾಗ ನೋಡಿದ್ರು ಆ ಎಲೆ ಅಡಿಕೆ ಬಾಯಿ ಕೊಡ್ತಿರ್ತಾಳೆ. ನೋಡೋಕ್ಕಾಗಲ್ಲ. ಅವರ ಕೈಯಿಂದ ತಪ್ಸ್ಕೊಳ್ಳೋಣ ಅಂದ್ರೆ ಅವ್ರಿಗೆ ನನ್ನ ವಿಷಯ ಎಲ್ಲ ಗೊತ್ತಿದೆ. ಹೇಗಾದ್ರೂ ಮಾಡಿ ಕಪಾಲಿಯ ಕಣ್ತಪ್ಪಿಸಿ ನನ್ನ ಕೆಲಸನ ಸಾಧಿಸ್ಕೊಳ್ಬೇಕು. ಆಮೇಲೆ ಅವರೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಂಗೇನಾಗೋದಿದೆ ಎಂದುಕೊಂಡವನು ಬಸ್ಸಿನಲ್ಲಿ ಎಷ್ಟು ಜನರಿದ್ದಾರೆಂದು ನೋಡಿದ. ಖಾಲಿ ಇತ್ತು. ಅಲ್ಲೊಬ್ಬರು ಇಲ್ಲೊಬ್ಬರು ಕುಳಿತಿದ್ದರು. ಕಂಡಕ್ಟರ್ ಡ್ರೈವರ್ ಪಕ್ಕ ನಿಂತಿದ್ದ. ಬಸ್ ಬನಶಂಕರಿ ತಲುಪಲು ಇನ್ನೂ ಸಮಯವಿತ್ತು. ಸತ್ಯಜಿತ್ ನಿಧಾನವಾಗಿ ಕಳ್ಳನಂತೆ ಅವನ ಮೊಬೈಲ್ ತೆಗೆದ. ಫೋಟೋಸ್ ಓಪನ್ ಮಾಡಿದ. ಅಲ್ಲೊಂದು ಫೋಟೋವಿತ್ತು, ವಿಶಾಖನದ್ದು. ಇವನೇ ತೆಗೆದದ್ದು. ಅಂದು ಮುಂಜಾನೆ ವಿಶಾಖ ಹಾಲು ತರಲೆಂದು ಮನೆಯಿಂದ ಹೊರಬಿದ್ದಾಗ ಇವನೇ ಅವಳಿಗರಿವಿಲ್ಲದಂತೆ ಅವಳ ಬೆನ್ನಿನ ಫೋಟೋ ತೆಗೆದಿದ್ದ. ಆ ದಿನ ಅವನು ಅವಳನ್ನು ನೋಡಿದ್ದು 3ನೇ ಬಾರಿ. ಮೊದಲನೇ ಬಾರಿ ಬಸ್ಸಿನಲ್ಲಿ ನೋಡಿದ್ದ. 2ನೇ ಬಾರಿ ಮಾರ್ಕೆಟ್ನಲ್ಲಿ ಚೀಲಗಳಿಂದ ಬಿದ್ದ ತರಕಾರಿಗಳನ್ನ ವಾಪಸ್ ಚೀಲಕ್ಕೆ ಹಾಕುತ್ತಿದ್ದಾಗ ನೋಡಿದ್ದ. ಮೊದಲನೇ ಬಾರಿ ನೋಡಿದಾಗ ಕೇವಲ ಆಕರ್ಷಣೆಗೊಳಗಾದ. 2ನೇ ಬಾರಿ ನೋಡಿದಾಗ ಆಸೆಗಳು ಹುಟ್ಟಿಕೊಂಡವು. ದಹಿಸಲಿಲ್ಲ ಅವನು ಆ ಆಸೆಗಳನ್ನ. ಅವಳನ್ನ ಹಿಂಬಾಲಿಸಿಕೊಂಡು ಅವಳ ಮನೆಯಲ್ಲೆಂದು ನೋಡಿಕೊಂಡ. ಅಲ್ಲಿ ಅವನಿಗೊಂದು ದಾರಿ ಕಾಯುತ್ತಿತ್ತು. ಟೂ ಲೆಟ್. ಆ ಬೋರ್ಡ್ ಅವನಿಗೆ ಅವನ ದಾರಿಯನ್ನು ತೋರಿಸಿತು. 2 ದಿನಗಳ ಕಾಲ ಸುಮ್ಮನಿದ್ದು 3ನೇ ದಿವಸ ಮುಂಜಾನೆ ಕಾಲೇಜಿಗೆ ಹೋಗದೆ ಬಂದ. ವಿಶಾಖ ಸ್ವಲ್ಪ ಬೆನ್ನು ಕಾಣುವ ಹಾಗೆ ಸೀರೆ ಉಟ್ಟಿದ್ದಳು. ಸತ್ಯಜಿತ್ಗೆ ಇಷ್ಟ ಸಾಕಾಯಿತು. ಇದು ಅವಳು ಸಿಗೋ ತನಕ ಎಂದು ಅವಳಿಗರಿವಿಲ್ಲದ ಹಗಡ ಫೋಟೋ ತೆಗೆದ ಬಿಟ್ಟ. ಅನಂತರ ತನ್ನ ಯೋಜನೆಯಂತೆ ಮುಂದುವರೆಸಲಾರಂಭಿಸಿದ. ವಿಶಾಖಗೆ ಯಾವ ಅನುಮಾನವೂ ಹುಟ್ಟಲಿಲ್ಲ. ಅವಳ ಮನೆಯವರಿಗೂ ಅನುಮಾನ ಬರಲಿಲ್ಲ. ಆದರೆ ವಿಶಾಖ ಬಾಡಿಗೆ ಕೊಡುವುದಿಲ್ಲ ಎಂದು ಬಿಟ್ಟಳು. ಇದು ಕೋಪವನ್ನ ಹುಟ್ಟು ಹಾಕಿತು. ಅದೇ ಸಿಟ್ಟಿನಲ್ಲಿ ಅವಳಿಗರಿವಿಲ್ಲದ ಹಾಗೆ ಅವಳು ರಸ್ತೆಯಲ್ಲಿ ಓಡಾಡುವಾಗ, ಗಂಡನ ಜೊತೆ ಕಾರ್ನಲ್ಲಿ ಕುಳಿತಿದ್ದಾಗ ಅವಳ ಬೇರೆ ಬೇರೆ ಫೋಟೋಗಳನ್ನ ತನ್ನ ಮೊಬೈಲ್ ಮೂಲಕ ತೆಗೆದ. ಆಸೆಗಳು ವಿಕೃತ ರೂಪ ಪಡೆಯುತ್ತಿದ್ದವು. ಸತ್ಯಜಿತ್ ವಿಶಾಖಗೆ ತಿಳಿದಂತೆ ಇಷ್ಟೆಲ್ಲ ಮಾಡಿದರೂ ಒಂದು ತಪ್ಪು ಮಾಡಿಬಿಟ್ಟಿದ್ದ. ತನ್ನ ಹಾಗೆ ಇನ್ನೊಬ್ಬ ಕೂಡ ವಿಶಾಖಳ ಹಿಂದೆ ಬಿದ್ದಿರುವುದನ್ನು ಗಮನಿಸಿರಲಿಲ್ಲ. ಆದರೆ ಕಪಾಲಿ ಇವನನ್ನ ಗಮನಿಸಿದ್ದ. ಇವನು ಫೋಟೋ ತೆಗೆಯುವುದನ್ನ ನೋಡಿದ್ದ. ಕಪಾಲಿ ಮೊದಲೇ ಚುರುಕು ಮೆದುಳಿನ ವ್ಯಕ್ತಿ. ಸಣ್ಣ ಗಿಂಡಿ ಸಿಕ್ಕಿದರೂ ನುಸುಳಿಕೊಂಡು ಹೋಗುತ್ತಾನೆ. ಹೀಗಿರುವಾಗ ಸತ್ಯಜಿತ್ ಎಂಬ ದೊಡ್ಡ ದಾರಿಗೆ ಸಿಕ್ಕಾಗ ಬಿಡುತ್ತಾನೆಯೇ? ಖಂಡಿತ ಇಲ್ಲ. ಸಮಯ ನೋಡಿ ಅವನನ್ನು ಹಿಡಿದು ಮಂಕಾಳಮ್ಮನ ಮನೆಗೆ ಕರೆದುಕೊಂಡು ಹೋದ. ಯೋಜನೆಯನ್ನು ತಿಳಿಸಿದ. ಸತ್ಯಜಿತ್ಗೆ ಸುಮ್ಮನಿರದೆ ಬೇರೆ ದಾರಿ ಇರಲಿಲ್ಲ. ಕಾರಣ ಇವನ ಎಲ್ಲಾ ರಹಸ್ಯಗಳು ಕಪಾಲಿಯ ಕೈಯಲ್ಲಿದ್ದವು. ತಾನು ಸ್ವಲ್ಪ ಎಡವಿದರೂ ವಿಶಾಖಳ ಕೈಗೆ ಸಿಕ್ಕಿ ಬೀಳುತ್ತೇನೆಂದು ಸತ್ಯಜಿತ್ ಅರಿತಿದ್ದ. ಅದಕ್ಕಾಗಿ ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿ ಅವನ ಜೊತೆ ಬಾಡಿಗೆ ಮನೆಗೆ ಬಂದ. ಆದರೆ ಎಷ್ಟು ದಿನ ಅವನು ಹೇಳಿದ ಹಾಗೆ ಕೇಳುವುದು? ಈ ಪ್ರಶ್ನೆ ಆ ಮನೆಗೆ ಹೋದ ರಾತ್ರಿ ಹುಟ್ಟಿತು ಅವನಲ್ಲಿ. ಆ ಕ್ಷಣದಿಂದ ಹೇಗೆ ಕಪಾಲಿಯಿಂದ ತಪ್ಪಿಸಿಕೊಳ್ಳುವುದು ಎಂದು ಆಲೋಚಿಸಲಾರಂಭಿಸಿದ. ಇನ್ನೂ ಸರಿಯಾಗಿ ದಾರಿ ಸಿಕ್ಕಿಲ್ಲ ಅವನಿಗೆ. ಮಲಗಿದಾಗ, ಸ್ನಾನ ಮಾಡುವಾಗ, ಕ್ಲಾಸ್ನಲ್ಲಿ ಕುಳಿತಾಗ, ಸ್ನೇಹಿತರ ಜೊತೆ ಇರುವಾಗ, ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಎಲ್ಲಾ ಸಮಯದಲ್ಲೂ ಇದೇ ಆಲೋಚನೆಗಳು ಅವನಿಗೆ. ಹೇಗೆ ಕಪಾಲಿಯಿಂದ ತಪ್ಪಿಸಿಕೊಂಡು ನನ್ನ ಕೆಲಸ ಸಾಧಿಸಿಕೊಳ್ಳುವುದು ಎಂದು ಯೋಚಿಸುತ್ತಲೇ ಮನೆಯ ಎದುರು ನಿಂತ. ಯಾರೂ ಕಾಣಲಿಲ್ಲ ಹೊರಗೆ. ಮನೆಯೊಳಗಿಂದ ಮಾತುಗಳು ಕೇಳಿಸುತ್ತಿದ್ದವು. ಸತ್ಯಜಿತ್ ಸುಮ್ಮನೆ ಮೇಲೆ ಹೋದ. ಈಗ ಆಗಿತ್ತು. ಇವನೆಲ್ಲೋ ಹೋಗಿದ್ದಾನೆ. ಛೇ, ಹೋಗುವಾಗ ಒಂದು ಮೆಸೇಜ್ ಕೊಟ್ಟು ಹೋಗೋಕ್ಕೂ ಆಗಲ್ಲ ಈ ಪ್ರಾಣಿಗೆ ಎಂದು ಅವನಿಗೆ ಬೈದುಕೊಳ್ಳುತ್ತಾ ಅಲ್ಲೇ ನಿಂತವನನ್ನ ನಟರಾಜ್ ಮಾತನಾಡಿಸಿದ. ಕ್ಲಾಸ್ ಮುಗಿತಾ? ಶ್ರೀನಿವಾಸ್ ಇಲ್ಲ, ಹೊರಗೆ ಹೋಗಿದ್ದಾರೆ, ಬರಬಹುದು ಇನ್ನು ಸ್ವಲ್ಪ ಹೊತ್ತಲ್ಲಿ ಎಂದು ಹೊರ ಹೋದ. ನಟರಾಜನಿಗೆ ಹಣದ ಕುರಿತಾಗಿ ಒಬ್ಬರ ಬಳಿ ಮಾತನಾಡಬೇಕಿತ್ತು. ಅವನ ಸ್ನೇಹಿತ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ. ಸತ್ಯಜಿತ್ ಸರಿ ಎಂದು ಅಲ್ಲೇ ಕುಳಿತು ಮೊಬೈಲ್ನಲ್ಲಿದ್ದ ವಿಶಾಖಲ ಫೋಟೋಗಳನ್ನ ಮತ್ತೆ ನೋಡಲಾರಂಭಿಸಿದ. ಆ ಕ್ಷಣ ಅವನ ತಲೆಯಲ್ಲಿ ವಿಕೃತ ಆಸೆಗಳು ಮತ್ತೊಂದು ಸ್ವರೂಪ ಪಡೆಯಿತು. ಏನು ಅಂತದ್ದೇನಿದೆ ನನ್ನ ಜೊತೆ ಮಾತಾಡೋದು ಎಂದು ಮಂಕಾಳಮ್ಮ ತನ್ನ ಜೊತೆ ಮಾತಾಡೋದಿದೆ ಎಂದು ಬಂದ ಕಪಾಲಿಯನ್ನ ಕೇಳಿದಳು. ಕಪಾಲಿ ನೇರವಾಗಿ ವಿಷಯಕ್ಕೆ ಬಂದ. ಅಮ್ಮ, ಇನ್ನು ಎಷ್ಟು ದಿನ ಆ ಹುಡುಗಿನ ಕೂಡ ಹಾಕ್ತೀರಾ? ಬೇಗ ಗಿರಾಕಿನ ಹುಡುಕಿ ಮಾರ್ಬೇಡಿ. ಕಿಟಕಿಯಿಂದ ನೋಡುತ್ತಾ ಇವರ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದ ಸಮುದ್ರತ ನಿಂತಲ್ಲೇ ಕುಸಿದು ಹೋದಳು. ಅವಳು ಸಿಗ್ಲಿ, ಆಮೇಲೆ ಇಬ್ರನ್ನು ಒಟ್ಟಿಗೆ ಮಾರಿದ್ರಾಯ್ತು ಎಂದು ತನ್ನ ನಿರ್ಧಾರ ಹೇಳಿದಳು ಮಂಕಾಳಮ್ಮ. ಅಯ್ಯ, ಅವಳು ಸಿಕ್ಮೇಲೆ ಅವಳನ್ನ ಇನ್ನೊಬ್ರಿಗೆ ಮಾರಿ, ಒಬ್ರಿಗೆ ಇಬ್ಬರನ್ನ ಮಾರೋಕೋದ್ರೆ ಚೌಕಾಸಿ ಮಾಡ್ತಾರೆ. ಏನು ಮಂಕಾಳಮ್ಮ, 2 ಹಕ್ಕಿ ತಗೊಳ್ತಿದ್ದೇವೆ ನೋಡು ಅಂತ ಹಲ್ಲು ಕಿರಿತಾರೆ. ನಿಮಗೂ ಅವರನ್ನ ನಿಮ್ಮ ರೇಟಿಗೆ ಒಪ್ಸೋಕೆ ಬಾಯಿ ಹಾಳ್ ಮಾಡ್ಕೊಳ್ಬೇಕು. ಸುಮ್ನೆ ಸಮಯ ವೇಸ್ಟ್. ಕಪಾಲಿ ಆಡಿದ ಈ ಮಾತುಗಳು ಮಂಕಾಮಳ್ಳಮ್ಮಳಿಗೆ ಸರಿ ಕಂಡವು.
ಇಂಥ ಕೆಲಸಕ್ಕೆ ಬರೋರೆ ಎಲ್ಲಾ ಬಿಟ್ಟವರು. ಅವರ ಜೊತೆ ಚೌಕಾಸಿ ವ್ಯವಹಾರ ಮಾಡ್ತಾ ಕೂರ್ಬೇಕಾಗುತ್ತೆ, ಚಿಲ್ರೆ ಮನುಷ್ಯರ ಹಾಗೆ ಎಂದು ಮನದಲ್ಲಿ ಅಂದುಕೊಂಡವಳು ಬಾಯಿ ಬಿಟ್ಟು ಒಪ್ಪಿದಳು. ಸಮುದ್ರತೆಗೆ ಜೀವ ಹೋಗುವುದೊಂದೇ ಬಾಕಿ. ನೋ, ಮಾಡ್ಬೇಡ ಎಂದು ಕಿಟಕಿಯನ್ನು ಬಡಿಯುತ್ತಾ ಕಿರುಚಿಕೊಳ್ಳಲಾರಂಭಿಸಿದಳು. ಕಪಾಲಿ ಕೇಳಿಸಿಯೂ ಕೇಳದವನಂತೆ ಎದ್ದು ನಡೆದು ಬಿಟ್ಟ. ಅವಳ ಬಂಟರು ಕಿವಿಗೆ ಹತ್ತಿ ಹಾಕಿಕೊಂಡಿದ್ದರು. ಮಂಕಾಳಮ್ಮ ಮಾತ್ರ ಅವಳ ಕೋಣೆಯ ಬೀಗ ತೆಗೆದು, ಏನು ಹೇಳಿದ್ದೆ ನಿಂಗೆ, ಬಾಯಿ ಮುಚ್ಕೊಂಡು ಬಿದ್ಕೊಳ್ಬೇಕು ಅಂತ ತಾನೆ ಎಂದು ಜೋರು ಮಾಡಿದಳು. ಸಮುದ್ರತೆಗೆ ಎಲ್ಲವೂ ನೆನಪಿದೆ. ಮಂಕಾಳಮ್ಮನ ಪ್ರತಿ ಮಾತು ಈಗಲೂ ಕಿವಿಯ ಒಳಗೆ ಹಾಗೆಯೇ ಕೂತಿವೆ. ಅದಕ್ಕಾಗಿ ಮಂಕಾಳಮ್ಮ ಚೈತನ್ಯನಿಗೆ ಅವಳ ಅಜ್ಜನಿಗೆಷ್ಟು ಹಿಂಸೆ ನೀಡಿದರೂ ಏನೂ ಮಾಡದೆ ಸುಮ್ಮನಿದ್ದಾಳೆ. ಆದರಿಂದು ಮಂಕಾಳಮ್ಮ ಮತ್ತು ಕಪಾಲಿ ಸೇರಿಕೊಂಡು ಅವಳನ್ನು ಮಾರಲು ನಿರ್ಧರಿಸಿರುವುದು ಮಾತನಾಡುವಂತೆ ಮಾಡಿತು. ನೋಡು, ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತಿದ್ದೇನೆ, ದಯವಿಟ್ಟು ಅಂತ ಕೆಲಸ ಮಾಡ್ಬೇಡ. ಬೇಕಿದ್ರೆ ಇಲ್ಲೇ ಮೂಲೆಯಲ್ಲಿ ಇದ್ಕೊಂಡು ನೀ ಹೇಳಿದ ಕೆಲಸನ ಮೂಕಿಯಾಗಿ ಮಾಡ್ಕೊಂಡಿರ್ತೇನೆ ಎಂದು ಸಮುದ್ರತ ಮಂಕಾಳಮ್ಮನ ಕಾಲು ಹಿಡಿದು ಅಳುತ್ತಾ ಬೇಡಿಕೊಂಡಳು. ಮಂಕಾಳಮ್ಮ ಕೇಳಲಿಲ್ಲ. ಸಮುದ್ರತ ಹಿಡಿದಿದ್ದ ಬಲಗಾಲಿನಿಂದಲೇ ಅವಳಿಗೆ ಒದ್ದು ಬಿಟ್ಟಳು. ಇದನ್ನೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ, ದೇವಸ್ಥಾನ ಅಂದ್ಕೊಂಡಿದ್ಯಾ? ಮೂಲೆಯಲ್ಲಿದ್ದುಕೊಂಡು ಕೆಲಸ ಮಾಡಿಕೊಂಡಿರೋದಕ್ಕೆ ಇದು ಮಂಕಾಳಮ್ಮನ ಮನೆ. ಇಲ್ಲಿ ಬರೀ ದುಡ್ಡು ಓಡಾಡೋದು. ಇದನ್ನ ತಿಳ್ಕೊಂಡು ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಏನು ಅಲ್ಲುತ್ತಲೇ ಕೇಳಿದಳು. ಆ ಚೈತನ್ಯನ ಪ್ರಾಣ ತೆಗಿತೇನೆ, ನೆನಪಿರ್ಲಿ ಎಂದು ಮಂಕಾಳಮ್ಮ ಎಚ್ಚರಿಸಿದರೆ ಸಮುದ್ರದ ಮತ್ತೆ ಅವಳ ಕಾಲು ಹಿಡಿದುಕೊಂಡಳು. ಬೇಡ, ಅವನಿಗೇನು ಮಾಡ್ಬೇಡ, ನನ್ನ ಪ್ರಾಣ ತಗೋಬೇಕಿದ್ರೆ ಎಂದು ಸಮುದ್ರದ ಬೇಡಿಕೊಳ್ಳಲಾರಂಭಿಸಿದರೆ ಮಂಕಾಳಮ್ಮ ಅವಳ ತಲೆಗೂದಲನ್ನು ಗಟ್ಟಿಯಾಗಿ ಹಿಡಿದು ಅವಳನ್ನು ನಿಲ್ಲಿಸಿ ಅಲ್ಲು ಕಡಿಯುತ್ತಾ, ನಿನ್ನ ಪ್ರಾಣದಿಂದ ನಂಗೇನು ಸಿಗುತ್ತೆ ಎಂದು ಕೇಳಿ ಗೋಡೆಯ ಕಡೆ ದೂಡಿದಳು. ಅವಳು ದೂಡಿದ ರಭಸಕ್ಕೆ ಸಮುದ್ರನ ಹಣೆ ಗೋಡೆಗೆ ಬಡಿಯಿತು. ಇದರಿಂದಾಗಿ ಸ್ವಲ್ಪ ನೋವಾಯಿತು ಕೂಡ. ಸಮುದ್ರದ ಅನೆಗಾತ ನೋವನ್ನ ಸಹಿಸಿಕೊಂಡು ತಿರುಗಿ ಮತ್ತೆ ಕೈ ಮುಗಿದು ಬೇಡಿಕೊಂಡಳು. ಬೇಡ, ನನ್ನ ಅವನಿಂದ ಮಾಡ್ಬೇಡ, ಅವನಿಲ್ಲದೆ ನಾನು ಬದುಕೋದಿಲ್ಲ, ಪ್ಲೀಸ್. ಮಂಕಾಳಮ್ಮ ಅವಳ ಯಾವ ಕಣ್ಣೀರಿಗೂ ಕರಗಲಿಲ್ಲ. ಚಟಾರನೆ ಕೆನ್ನೆಗೆ ಬಾರಿಸಿದಳು. ಹೀಗೆ ಹಲ್ತಾ ಕೂತ್ಕೊಂಡ್ರೆ ಮುಖ ಮೈ ಏನು ನೋಡ್ದೆ ಹೊಡಿತೇನೆ. ಬಾಯಿ ಮುಚ್ಕೊಂಡು ಈ ರೂಮಲ್ಲಿ ಬಿದ್ಕೋ, ಇದ್ಯೋ ಇಲ್ವೋ ಅಂತ ಗೊತ್ತಾಗ್ಬಾರ್ದು, ಆಗಿರ್ಬೇಕು ಎಂದು ಕೋಣೆಯ ಎಚ್ಚರಿಕೆ ನೀಡಿ ಆ ರೂಮ್ಗೆ ಬೀಗ ಹಾಕಿ ಹೊರಬಂದಳು. ಅಲ್ಲಿ ಅವಳ ಒಬ್ಬ ಬಂಟ ಮಾತ್ರ ನಿಂತಿದ್ದ, ಇನ್ನೊಬ್ಬ ಇರಲಿಲ್ಲ. ಎಲ್ಲವನು ಎಂದು ಕೇಳಿದಳು. ಆ ಮನುಷ್ಯ ಹತ್ರ ಹೋಗಿದ್ದಾನೆ. 6 ತಿಂಗಳಾಯ್ತು ಎಂದ ಇಲ್ಲಿದ್ದವನು. ಎಷ್ಟು ಕೊಟ್ಟಿದ್ದಾನೆ ಎಂದು ವಿಚಾರಿಸಿದಳು. ಇನ್ನು ಬರೀ 10,000, ಅದು 6 ತಿಂಗಳ ಹಿಂದೆ. ಪಾಪ ಮುದುಕ, ಮಾಡೋ ಕೆಲಸ ಇಲ್ಲ ಅಂತ ಸ್ವಲ್ಪ ಕರುಣೆ ತೋರಿಸಿದ್ರೆ ತಲೆ ಮೇಲೆ ಕೂತ್ಕೊಳ್ತಾನೆ ಎಂದು ಕೈ ಮುಷ್ಟಿ ಕಟ್ಟಿದವಳು ಫೋನ್ ಮಾಡಿ ಅವನನ್ನ ಎಳ್ಕೊಂಡ್ ಬರೋ ಕೇಳು ಎಂದು ಆದೇಶಿಸಿದಳು. ಅವನು ಯಾವ ಮುಖಭಾವ ತೋರಿಸದೆ ನಿರ್ಲಿಪ್ತನಾಗಿ ಫೋನ್ ಮಾಡಿ ಮಂಕಾಳಮ್ಮನ ಆದೇಶವನ್ನ ಪಾಲಿಸಿದ. ಬರ್ಲಿ ಈಗ, ಇದೇ ಅವನಿಗೆ ಮೊಮ್ಮಗ, ಬಂದು ಹಣ ತೆರ್ಕೆಬೇಕು, ಆಗ್ ಮಾಡ್ತೀನಿ ಎಂದು ಕೊಳ್ಳತೊಡಗಿದಳು. ಇವನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಸಮುದ್ರತ ಒಂದೇ ಸಮನೆ ಅಳಲಾರಂಭಿಸಿದಳು. ಮಂಕಾಳಮ್ಮಳ ಕೋಟೆಯಿಂದ ತನಗೆ ಚೈತನ್ಯನಿಗೆ ಬಿಡುಗಡೆಯೇ ಇಲ್ಲವೇನೋ ಎನಿಸಿಬಿಟ್ಟಿತ್ತು. ಮುಂದೇನು? ಮಂಕಮ್ಮಳ ಇಚ್ಛೆಯಂತೆ ನಡೆದುಕೊಳ್ಳಲು ಅವಳಿಂದ ಎಂದಿಗೂ ಸಾಧ್ಯವಿಲ್ಲ. ಬದುಕಿದರೆ ಚೈತನ್ಯನ ಜೊತೆ ಬದುಕಬೇಕು. ಆ ಬದುಕು ಕಷ್ಟವಾದರೂ ಸರಿ, ಸುಖವಾದರೂ ಸರಿಯೇ. ಆದರೆ ಕೇವಲ ಮಂಕಾಳಮ್ಮನಿಂದ ಚೈತನ್ಯನಿಗೆ ಬಿಡುಗಡೆ ಸಿಗುತ್ತದೆ ಎಂದ ಮಾತ್ರಕ್ಕೆ ಅವನ ಪ್ರೇಮ ಬಲಿ ಕೊಡಲು ಸಾಧ್ಯವಿಲ್ಲ. ಏನಾದ್ರೂ ಮಾಡಲೇಬೇಕು ತಪ್ಪಿಸಿಕೊಳ್ಳಲು ಎಂದು ಆಲೋಚಿಸಿದವಳಿಗೆ ಕಂಡಿದ್ದು 2 ದಾರಿ. ಒಂದು ಓಡಿ ಹೋಗುವುದು, ಇಲ್ಲವೇ ಸಾಯುವುದು. ಯೋಚಿಸಿದಳು ಸಮುದ್ರದ. ಯಾವ ದಾರಿ ಒಳ್ಳೆಯದೆಂದು. ಓಡಿ ಚೈತನ್ಯನ ಜೊತೆ ಬದುಕುವುದೇ, ಸತ್ತು ಎಲ್ಲರಿಂದ ದೂರವಾಗುವುದು. 2 ದಾರಿಗಳಲ್ಲೂ ಕಷ್ಟಗಳಿವೆ, ನೋವಿದೆ. ಓಡಿ ಹೋದರೆ ಮಂಕಾಳಮ್ಮ ಹಿಡಿಯುತ್ತಾಳೆ, ಇಬ್ಬರನ್ನ ಸಾಯಿಸುತ್ತಾಳೆ. ಸತ್ತು ಹೋದರೆ ಚೈತನ್ಯನಿಗೆ ಒಂದಿಷ್ಟು ಹಿಂಸೆ ನೀಡಿ ಕೊನೆಗೆ ಸಾಯಿಸುತ್ತಾಳೆ. 2 ದಾರಿಗಳಲ್ಲೂ ಕೊನೆಯ ಫಲಿತಾಂಶ ಇವರಿಬ್ಬರ ಸಾವೆ. ಸಮುದ್ರದ ಮತ್ತೆ ರೋಧಿಸಲು ಪ್ರಾರಂಭಿಸಿದಳು. ಅಯ್ಯೋ ದೇವ್ರೆ, ಇದೆಂತ ಪರಿಸ್ಥಿತಿ ಬಂತು ನಮಗೆ? ಈ ಮಂಕಾಳಮ್ಮಳಿಂದ ಮುಕ್ತಿನೇ ಇಲ್ವಾ? ಇವಳ ಈ ರೋದನೆ ಕೇಳಿಸಿಕೊಂಡ ಮಂಕಾಳಮ್ಮ, ಚಾಟಿಕೊಡು, ಇವತ್ತು ಈ ಹುಡುಗಿ ಗ್ರಾಚಾರ ಬಿಡಿಸ್ತೇನೆ ಎಂದು ಗುಡುಗಿದಳು. ಶಾಂತಲಾಗಿ ಹೋದಳು ಸಮುದ್ರದ. ಒಂದು ಜೋರಾದ ನಗು ಮರುಕ್ಷಣವೇ ಇಡೀ ಮನೆಯನ್ನು ಆವರಿಸಿತು. ಆಗ ಚೈತನ್ಯ ಬಂದ. ಹೆಜ್ಜೆಗಳು ನಿಧಾನವಾಗಿದ್ದವು. ಭಯದಿಂದ ಬೆವರುತ್ತಿದ್ದ. ಕೈಗಳು ನಡುಗುತ್ತಿದ್ದವು. ಕಣ್ಣುಗಳು ಸುತ್ತಲೂ ನೋಡುತ್ತಿದ್ದವು. ಅಮ್ಮ ಎಂದ ಧ್ವನಿ ನಡುಗುತ್ತಿತ್ತು. ಏನು ಎಂದಿನ ದಾಟಿಯಲ್ಲೇ ಕೇಳಿದಳು ಮಂಕಾಳಮ್ಮ. ಇವನಿಗೆ ಮಾತನಾಡಲು ಧೈರ್ಯವೇ ಸಾಲುತ್ತಿಲ್ಲ. ಹೇಳಬೇಕಾದ ಮಾತುಗಳು ಗಂಡಲಲ್ಲಿ ಸಾಯುತ್ತಿವೇನು ಎನಿಸುತ್ತಿತ್ತು ಅವನಿಗೆ. ಮಂಕಾಳಮ್ಮ ಅವನ ಭಯ ಅರ್ಥ ಮಾಡಿಕೊಂಡಳು. ಬೇಗ, ನಂಗೆ ನಿನ್ನ ಅನಿಷ್ಟದ ಮುಖ ನೋಡ್ತಾ ಕೂರೋಕೆ ಸಮಯ ಇಲ್ಲ.
ಎಂದು ಮತ್ತೆ ಗದರಿದಳು. ಅದು ಎನ್ನುತ್ತಾ ಸುತ್ತಲೂ ನೋಡಿದ ಚೈತನ್ಯ ಒಂದ್ಸಾರಿ ಸಮುದ್ರತನ ಮಾತಾಡಿಸ್ಬೇಕು ಎಂದು ಇದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಹೇಳಬೇಕಾದುದನ್ನ ಹೇಳಿಬಿಟ್ಟ. ಕೊನೆಗೆ ಏನಾಗುವುದೋ ಏನೋ ಎಂಬ ಭಯದಲ್ಲಿ ನಡುಗುತ್ತಾ ನಿಂತ. ಅವಳ ಬಂಟ ಆಗ ತಾನೇ ಕೈಗೆತ್ತಿಕೊಂಡಿದ್ದ ಚಾಟಿ ಮಂಕಾಳಮ್ಮನ ಕಣ್ಣಾಜ್ಞೆಯನ್ನು ಪಾಲಿಸಿತು. ಚಟ್ ಇಡೀ ಮನೆಯನ್ನು ವ್ಯಾಪಿಸಿತು, ಪ್ರತಿಧ್ವನಿಸಿತು. ಸಮುದ್ರದ ನಡುಗಿ ಕಿಟಕಿಯಿಂದ ಏನೆಂದು ನೋಡಿದಳು. ಚೈತನ್ಯನಿಗೆ ಅಂಗಿ ಚಾಟಿ ಏಟಿಗೆ ಅರಿದು ಹೋಗಿತ್ತು. ಗಾಯದ ಮೇಲೆ ಮತ್ತೆ ಗಾಯ. ಮರುಕ್ಷಣವೇ ರಕ್ತ ಬೆನ್ನಿನಿಂದ ಅರಿಯಲಾರಂಭಿಸಿತು. ಪ್ಲೀಸ್, ನಾನು ಮತ್ತೇನು ಕೇಳಲ್ಲ. ಒಂದೇ ಒಂದ್ಸಾರಿ ಅವಳ ಜೊತೆ ಮಾತಾಡ್ತೇನೆ. ಜಾಸ್ತಿ ಹೊತ್ತೇನಲ್ಲ, 2 ನಿಮಿಷ. ಅವಳ ಜೊತೆ ಮಾತಾಡಿ ಹೊರಟು ಹೋಗ್ತೇನೆ ಎಂದು ಚೈತನ್ಯ ಬೆನ್ನಿನಲ್ಲಿ ರಕ್ತ ಹರಿಯುತ್ತಿದ್ದರು ಅದನ್ನು ಲೆಕ್ಕಿಸದೆ ಮಂಕಾಳಮ್ಮಳ ಕಾಲಿಗೆ ಬಿದ್ದು ಕೇಳಿಕೊಂಡ. ಎಳ್ಕೊಂಡೋಗಿ ಹೊರಗ್ ಬಿಸಾಕು ಎಂದು ಕಾಲಿನಿಂದ ದೂಡಿ ಆದೇಶಿಸಿದಳು. ಅವನು ಎಳೆಯಲು ಪ್ರಾರಂಭಿಸಿದ. ಅಮ್ಮ, ಒಂದೇ ಒಂದ್ಸಾರಿ ಮಾತಾಡೋಕೆ ಅವಕಾಶ ಕೊಡು, ನಾನು ಮತ್ತೇನು ಮಾಡಲ್ಲ ಎಂದು ಕೂಗಿ ಕೇಳಿಕೊಳ್ಳುತ್ತಲೇ ಇದ್ದ. ಮಂಕಾಳಮ್ಮ ನಿರ್ದಯಿಯಾಗಿದ್ದಳು. ಕಿವುಡಿಯಂತೆ ಕುಳಿತು ಕವಾಳ ಹಾಕಲಾರಂಭಿಸಿದಳು. ಅವಳ ಬಂಟ ಅವನನ್ನು ಮನೆಯವರೆಗೆ ಬಿಸಾಕಿ ಹೊಳಹೋದ. ಚೈತನ್ಯನಿಗಿದ್ದ ಒಂದು ದಾರಿ ಮುಚ್ಚಿ ಹೋಯಿತು. ಬೆನ್ನಿಗಾದ ಗಾಯವನ್ನು ಎಡಗೈಯಿಂದ ಮುಟ್ಟಿ ನೋಡಿಕೊಳ್ಳುತ್ತಾ ಮನೆಯ ಹಿಂಬದಿಗೆ ಅವಳಿದ್ದ ಕೋಣೆಯಲ್ಲಿ ಎಂದು ಹುಡುಕುತ್ತಾ ಹೋದ. ಸಿಕ್ಕಿತು ಅವನಿಗೆ ಅವಳ ಕೋಣೆ. ಹಾಲ್ನ ಪಕ್ಕದಲ್ಲೇ ಇತ್ತು. ಸುತ್ತಲೂ ನೋಡಿದ. ಮನೆಯ ಹೊರಗೆ ಸುತ್ತಲೂ ಜನರು ಓಡಾಡುತ್ತಿರಲಿಲ್ಲ. ಯಾವಾಗ್ಲೂ ಹೀಗೆ ಇರಬೇಕು ಎಂದುಕೊಂಡವನು ಕಿಟಕಿ ಕಡೆ ನೋಡಿದ. ಅವಳ ಕಿಟಕಿ ತೆರೆದೇ ಇತ್ತು. ಅಬ್ಬ ಎಂದು ಉಸಿರು ತೆಗೆದ ಚೈತನ್ಯ ತನ್ನ ಅಂಗೆ ಕಿಸೆಯಲ್ಲಿದ್ದ ಕಾಗದವನ್ನು ಮುಂದೆ ಕಟ್ಟಿ ಒಳಗೆ ಎಸೆದು ಕ್ಷಣದಲ್ಲೇ ಮರೆಯಾಗಿ ಹೋದ. ಮೊದಲ ಗೆಲುವಿನ ನಗು ಅವನ ಮುಖದಲ್ಲಿತ್ತು. ಮತ್ತೆ ನಗು ಬೀರಿದ ಚೈತನ್ಯ. ವಿಶಾಖ ಅವರ ಜೊತೆ ಧರ್ಮಸ್ಥಳಕ್ಕೆ ಟ್ರಿಪ್ಪಿಗೆ ಹೋಗಲು ಒಪ್ಪಿದ್ದಳು. ಅವಳ ಜೊತೆ ನಟರಾಜ್ ಮತ್ತು ಕೀರ್ತಿ ಇಬ್ಬರು ಮಾತ್ರ ಒಪ್ಪಿದರು. ಸುಮಿತ್ರಮ್ಮನಿಗೆ ಆರೋಗ್ಯ ಸಮಸ್ಯೆ, ಹಾಗಾಗಿ ಆಕೆ ತಾನು ಬರಲ್ಲ, ಮನೆಯಲ್ಲಿ ಇರ್ತೇನೆ ಎಂದರು. ಚೈತನ್ಯನಿಗೆ ಅವಳ ಮನೆಯಲ್ಲಿ ಯಾರು ಬರದಿದ್ದರೂ ಸಮಸ್ಯೆ ಇಲ್ಲ, ಆದರೆ ವಿಶಾಖ ಮಾತ್ರ ಬರಲೇಬೇಕು. ಅವಳನ್ನ ಕಪಾಲಿ ಮತ್ತು ಆ ಕಾಲೇಜು ಹುಡುಗನ ದೃಷ್ಟಿಯಿಂದ ದೂರವಿರಿಸಬೇಕು. ಇದು ಚೈತನ್ಯನ ಉಪಾಯ. ಈ ಅಪಾಯಗಳಾವು ವಿಶಾಖಳಿಗೆ ಗೊತ್ತಿಲ್ಲ. ಅವಳು ಮನೆಗಾಗಿ ಗಂಡ ಮಗಳೊಡನೆ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದಾಳೆ ಅಷ್ಟೇ. ನಟರಾಜ್ ಅಂಗಡಿ ತೆರೆಯುವ ನಿರ್ಧಾರ ಮಾಡಿದ ಬೆನ್ನಲ್ಲೇ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿಬಿಟ್ಟಿದ್ದ. ಹಾಗೆ ಹಣಕ್ಕಾಗಿ ತನ್ನ ಪರಿಚಯದವರಿಗೆ, ಸ್ನೇಹಿತರಿಗೆ ಹೇಳಿದ. ವಿಶಾಖ ತಾನು ಯಾರ ಬಳಿಯಾದರೂ ಕೇಳಲೇ ಎಂದು ಗಂಡನನ್ನ ಕೇಳಿದಾಗ ಅವನು ಸರಿ ಎಂದಿದ್ದ. ವಿಶಾಖ ತನ್ನ ಅಪ್ಪನಿಗೆ ವಿಷಯ ಹೇಳಿ, ನಿಂಗ್ಯಾರಾದ್ರೂ ಗೊತ್ತಿದ್ರೆ ಹೇಳು, ಆದ್ರೆ ಅವರು ಸ್ವಲ್ಪ ಸಭ್ಯರಾಗಿರ್ಬೇಕು ಎಂದಿದ್ದಳು. ವಿಶಾಖಳ ಅಪ್ಪನಿಗೂ ತನ್ನ ಅಳಿಯನ ನಿರ್ಧಾರ ಖುಷಿಯನ್ನುಂಟು ಮಾಡಿತು. ಬೇರೆಯವರ ಕೆಳಗೆ ಕೆಲಸ ಮಾಡುವುದಕ್ಕಿಂತ ನಾವೇ ಸ್ವಂತ ವ್ಯವಹಾರ ಮಾಡಿದರೆ ಒಳ್ಳೆಯದು ಎಂದುಕೊಂಡು ಕೆಲವರ ಬಳಿ ಕೇಳಿದ. ಆದರೆ ಸಕಾರಾತ್ಮಕ ಪ್ರತಿಕ್ರಿಯೆ ಅವರಿಂದ ಬರಲಿಲ್ಲ. ಲಕ್ಷಗಟ್ಟಲೆ ಹಣ ಸಾಲ ಕೊಡಲು ಯಾರೂ ಮುಂದೆ ಬರಲಿಲ್ಲ. ನಟರಾಜನಿಗೆ ಒಂದು ಕಡೆಯಿಂದ ನಿರಾಸೆಯಾಯಿತು, ಆದರೆ ಅವನ ಸ್ನೇಹಿತರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿತು. ನಟರಾಜ್, ನಂಗೊಬ್ರು ಫೈನಾನ್ಸರ್ ಗೊತ್ತಿದ್ದಾರೆ, ಅವರು ನೋಡೋಣ ಎಂದಿದ್ದಾರೆ, ನೀನು ಬಾ ಎಂದು ಒಬ್ಬ ಸ್ನೇಹಿತ ಹೇಳಿದ್ದ. ನಟರಾಜ್ ಮತ್ತು ಮನೆಯವರಿಗೆ ಈ ಮಾತುಗಳು ಸಂತಸ ತರಿಸಿದವು. ಇನ್ನು ಹಣದ ವ್ಯವಸ್ಥೆ ಒಂದು ಆಗ್ಬಿಟ್ರೆ ಉಳಿದದ್ದೆಲ್ಲ ಸರಾಗವಾಗಿ ಆಗಿಬಿಡುತ್ತೆ ಎಂದು ದೇವರಿಗೆ ಕೈ ಮುಗಿದರು. ಅದರಲ್ಲಿಯೂ ನಿರಾಸೆ ಅವನಿಗಾಗಿ ಕಾದಿತ್ತು. ಆ ಫೈನಾನ್ಸರ್ ಸರಿಯಾದ ದಾಖಲೆಗಳಿಲ್ಲ, ನನಗೆ ಅನಂತರ ಹಣ ಬರೋದು ತೊಂದರೆ ಆಗುತ್ತೆ, ಇದರಿಂದ ನಾನು ನಷ್ಟ ಅನುಭವಿಸಬೇಕಾಗುತ್ತೆ ಎಂದು ಸಾಲ ಕೊಡಲು ನಿರಾಕರಿಸಿ ಬಿಟ್ಟ. ಸಾಲ ಸಿಗ್ಲಿಲ್ಲ ಎಂದು ಮನೆಗೆ ಫೋನ್ ಮಾಡಿ ಹೇಳಿದ. ಸುಮಿತ್ರಮ್ಮನಿಗೆ ನೋವಿನ ಮೇಲೆ ನೋವು. ಯಾಕಪ್ಪ ನನ್ ಮಗನಿಗೆ ಇಷ್ಟೊಂದು ಕಷ್ಟ ಕೊಡ್ತೀಯ? ಇಷ್ಟು ವರ್ಷ ಸುಖ ಬಿಟ್ಟು ದುಡಿದಿದ್ದಾನೆ, ಇನ್ನಾದರೂ ಅವನ ಆಸೆಗಳನ್ನ ಈಡೇರಿಸು ಎಂದು ದೇವರಲ್ಲಿ ಒಂದೇ ಸಮನೆ ಬೇಡಿಕೆ ಇಡಲು ಆರಂಭಿಸಿದರು. ವಿಶಾಖಗೆ ಸ್ವಲ್ಪ ಬೇಸರವಾದರೂ ಸಾಲ ಸಿಕ್ಕೇ ಸಿಗುತ್ತದೆ, ಇನ್ನೂ ತುಂಬಾ ಜನ ಇದ್ದಾರೆ ಎಂದು ಅತ್ತೆಗೆ ತನಗೆ ಸಮಾಧಾನ ಹೇಳಿ ಸುಮ್ಮನಾದಾಗ ಚೈತನ್ಯನ ಮಾತುಗಳು ನೆನಪಾದವು. ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ, ಬರ್ತೀಯ ಎಂದು ಆ ದಿನವೇ ಫೋನ್ ಮಾಡಿ ಕೇಳಿದ್ದ. ವಿಶಾಖ ಆಗ ಆಗುವುದಿಲ್ಲ ಎಂದಿದ್ದಳು. ನಟರಾಜನಿಗೂ ಈ ವಿಷಯ ತಿಳಿಸಿರಲಿಲ್ಲ, ಆದರೆ ಎಲ್ಲಾ ಕಡೆಯಿಂದ ಹಣಕ್ಕೆ ಸಮಸ್ಯೆಯಾಗುತ್ತಿರುವುದು ಚೈತನ್ಯನ ಮಾತುಗಳನ್ನ ಆಲೋಚಿಸುವಂತೆ ಮಾಡಿತು. ನಟರಾಜ್, ನಿಂಗೊಂದು ವಿಷಯ ಹೇಳ್ಬೇಕು ಎಂದು ಗಂಡ ಮನೆಗೆ ಬಂದ ತಕ್ಷಣವೇ ಹೇಳಿದಳು. ನಟರಾಜ್ ಏನೆಂದು ಕೇಳಿದ. ನಾವ್ಯಾಕೆ ಧರ್ಮಸ್ಥಳಕ್ಕೆ ಹೋಗ್ಬಾರ್ದು? ಹೆಂಡತಿಯ ದಿಢೀರ್ ಆಲೋಚನೆ ಒಮ್ಮೆ ಗಾಬರಿಯುಂಟು ಮಾಡಿದರು ಸಮಾಧಾನದಿಂದಲೇ ಈಗ ಇದ್ದಕ್ಕಿದ್ದ ಹಾಗೆ ಈ ಆಲೋಚನೆ ಯಾಕೆ ಬಂತು ಎಂದು ಕೇಳಿದ. ಚೈತನ್ಯ ಬಂದಾಗ ಹೇಳಿದ್ದ, ನಾನು ಧರ್ಮಸ್ಥಳಕ್ಕೆ ಹೋಗ್ತಿದ್ದೇನೆ, ನಿನ್ನ ಫ್ಯಾಮಿಲಿನೂ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಆಗ ನಾನು ಆಗಲ್ಲ ಅಂದಿದ್ದೆ. ಹಾಗಾದ್ರೆ ಈಗ್ಯಾಕೆ ಈ ಆಲೋಚನೆ? ಅತ್ತೆ
ಅವರಿಗೆ ತುಂಬಾ ಭಯ ಶುರುವಾಗಿದೆ. ಅದಕ್ಕೆ ಸರಿಯಾಗಿ ನಿಂಗೆಲ್ಲೂ ಹಣದ ವ್ಯವಸ್ಥೆ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಎಂದು ಕಾರಣ ಹೇಳಿದಾಗ ನಟರಾಜ್ ಅವಳ ಮುಖ ನೋಡಿದ. ಸೋತು ಹೋಗಿದ್ದಳು. ಕೆಲಸ ಹುಡುಕಿ ಹುಡುಕಿ ಕೊನೆಗೂ ಸಿಗಲೇ ಇಲ್ಲ ಇವಳಿಗೆ. ಬಾಡಿಗೆಗೆ ಮನೆ ಇಟ್ಟಾಗಲೂ ಯಾರೂ ಬರದೆ ಈಗ ಇಬ್ಬರೂ ಬಂದಿದ್ದಾರೆ. ಆದ್ರೆ ಇವರಿಷ್ಟು ದಿನವೂ ಎಂಬ ಚಿಂತೆ ಯಾವಾಗ್ಲೂ ಇದ್ದೇ ಇದೆ. ಇದೇ ಸಮಯಕ್ಕೆ ನಾನು ಹೊಸ ಕೆಲಸಕ್ಕೆ ಕೈ ಹಾಕಿ ಇರೋ ಕೆಲಸನ ಬಿಟ್ಟೆ. ಇದು ಚಿಂತೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ ಎಂದು ಅವಳನ್ನ ನೋಡುತ್ತಲೇ ಆಲೋಚಿಸಿದವನು ಒಪ್ಪಿಕೊಂಡ. ಹೋಗೋಣ, ಅವರಿಗೆ ಫೋನ್ ಮಾಡಿ ಹೇಳು ಬರ್ತೇವೆ ಅಂತ. ವಿಶಾಖ ಖುಷಿಯಿಂದ ಅತ್ತೆಗೆ ಕೀರ್ತಿಗೆ ವಿಷಯ ಹೇಳಿ ಚೈತನ್ಯನಿಗೆ ಫೋನ್ ಮಾಡಿ ಬರುತ್ತೇವೆ ಎಂದಳು. ಸುಮಿತ್ರಮ್ಮನಿಗೆ ಆರೋಗ್ಯ ಸಮಸ್ಯೆ, ಹಾಗಾಗಿ ತಾನು ಬರಲ್ಲ, ಅಲ್ಲಿ ಜನರು ಜಾಸ್ತಿ ಎಂದು ಬರಲು ನಿರಾಕರಿಸಿದರು. ಇವರಿಗೂ ಈ ವಿಷಯ ತಿಳಿದಿರುವುದರಿಂದ ಅವರನ್ನ ಒತ್ತಾಯಿಸಲಿಲ್ಲ. ಕೀರ್ತಿ ಖುಷಿಯಿಂದ ಕುಣಿಯುತ್ತಿದ್ದಳು. ಆಕೆ ಇನ್ನು ಅಪ್ಪ ಅಮ್ಮನ ಜೊತೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋದವಳಲ್ಲ. ಹಾಗಾಗಿ ಖುಷಿ ಒಂದು ಪಟ್ಟು ಜಾಸ್ತಿ. ಅಪ್ಪ ಇದನ್ನ ಹಾಕೊಂಡು ಹೀಗೆ ಡ್ರೆಸ್ ಮಾಡು, ಅದು ಬೇಕು ಇದು ಬೇಕು, ಅಲ್ಲಿ ಏನಿದೆ ಮಾತು ಪ್ರಶ್ನೆ ಅಲಂಕಾರಗಳಿಂದ ಅಪ್ಪನನ್ನ ಸುಸ್ತು ಮಾಡಿಬಿಟ್ಟಳು. ವಿಶಾಖ ಮಗಳು ಅಪ್ಪನನ್ನ ಕುಣಿಸುತ್ತಿರುವುದನ್ನ ಕಂಡು ಮನಸ್ಫೂರ್ತಿ ಖುಷಿಯಾದಳು. ಚೈತನ್ಯ ಮರುದಿನ ಸಂಜೆ ಅವರನ್ನ ಕರೆದುಕೊಂಡು ಹೋಗಲು ಒಂದು ಬಾಡಿಗೆ ಕಾರಿನಲ್ಲಿ ಬಂದ. ನಟರಾಜ್ ಕಾರನ್ನು ನೋಡಿ ಬಸ್ಸಲ್ಲಿ ಹೋಗ್ಬೋದಿತ್ತಲ್ಲ ಎಂದು ಕೇಳಿದ. ವಿಶಾಖ ಕೂಡ ಅದನ್ನೇ ಕೇಳಿದಳು. ಆದ್ರೆ ಚೈತನ್ಯ ತನ್ನ ಉಪಾಯವನ್ನ ಬಿಟ್ಟು ಕೊಡಲಿಲ್ಲ. ಬಸ್ ಆದ್ರೆ ತಲುಪೋದು ತಡ ಆಗುತ್ತೆ, ಆಮೇಲೆ ದರ್ಶನ ಸಿಗೋದಿಲ್ಲ ಎಂದು ಒಂದೇ ಮಾತಿನಲ್ಲಿ ಅವರನ್ನ ಒಪ್ಪಿಸಿದ. ಚೈತನ್ಯ, ಶ್ರೀಕಂಠಯ್ಯ, ನಟರಾಜ್, ವಿಶಾಖ, ಕೀರ್ತಿ 5 ಜನರು ಬಾಡಿಗೆ ಕಾರಿನಲ್ಲಿ ಕುಳಿತುಕೊಂಡು ಸಂಜೆ ಸಮಯದಲ್ಲಿ ಬೆಂಗಳೂರು ಬಿಟ್ಟರು. ಅವರಿಲ್ಲದಿದ್ದಾಗ ಸುಮಿತ್ರಮ್ಮನ ಜೊತೆ ಇರಲು ವಿಶಾಖಳ ಅಪ್ಪ ಬಂದಿದ್ದ. ವಿಶಾಖಗೆ ಈಗ ಸಣ್ಣ ನೆಮ್ಮದಿ. ಮಂಜುನಾಥನ ದರ್ಶನವಾದ ಮೇಲಾದ್ರೂ ನಮ್ಮ ಕಷ್ಟ ದೂರವಾಗುತ್ತೇನೋ ಎಂಬ ಸಣ್ಣ ಭರವಸೆ. ನಟರಾಜನಿಗೆ ಹೆಂಡತಿ ಖುಷಿಯಿಂದಿದ್ದರೆ ಅದೇ ದೊಡ್ಡ ಸಂತೋಷ. ಇನ್ನು ಕೀರ್ತಿ ಚೈತನ್ಯನ ಅಜ್ಜನ ಕಾಲು ಮೇಲೆ ಕುಳಿತು ಅವನೇಳುತ್ತಿದ್ದ ಕಥೆಯನ್ನು ಆಸಕ್ತಿಯಿಂದ ಕೇಳುತ್ತಿದ್ದಳು. ಚೈತನ್ಯ ಆಗಾಗ ಡ್ರೈವರ್ ಜೊತೆ ಮಾತನಾಡುತ್ತಾ ನಟರಾಜ್ ಜೊತೆ ಅವನ ಕೆಲಸ ಕುರಿತು ಮಾತನಾಡುತ್ತಾ ತನ್ನ ಉಪಾಯ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದೆ ಎಂದು ಖುಷಿಯಾದ. ಪ್ರಯಾಣ ಸುಖಕರವಾಗಿ ಶುರುವಾಯಿತು. ರಾತ್ರಿ ಊಟಕ್ಕೆ ಬೆಂಗಳೂರು ಹೊರವಲಯದ ಒಂದು ಹೋಟೆಲ್ನಲ್ಲಿ ಊಟಕ್ಕೆ ನಿಂತರು. ನಟರಾಜ್, ವಿಶಾಖ, ಕೀರ್ತಿ ಮೂವರು ಖುಷಿಯಿಂದ ಯಾವ ಚಿಂತೆ ಇಲ್ಲದೆ ಊಟಕ್ಕೆ ಕುಳಿತರೆ ಶ್ರೀಕಂಠಯ್ಯ ಮತ್ತು ಚೈತನ್ಯ ಹೊರಗೆ ನಿಂತು ಚಿಂತಿಸುತ್ತಿದ್ದರು. ಯಾಕೆ ಚಿಂತೆ ಮಾಡ್ತೀಯ, ಎಲ್ಲ ನೀನಂದ್ಕೊಂಡ ಹಾಗೆ ನಡೀತಿದೆ ಅಲ್ವಾ ಎಂದು ಕೇಳಿದ ಅಜ್ಜನ ಪ್ರಶ್ನೆಗೆ ಮೊಮ್ಮಗ ಹೌದೆಂದು ಉತ್ತರಿಸಿದ. ಸರಿಯಾಗಿ ನಡೀತಿದೆ, ಆದ್ರೆ ಎಂದು ಮಾತು ನಿಲ್ಲಿಸಿದ. ಏನಾದ್ರೆ ಸಮುದ್ರದ ಅವಳೇನ್ ಮಾಡ್ತಿದ್ದಾಳೋ ಏನೋ, ಮಂಕಾಳಮ್ಮಳ ಮೊದ್ಲೇ ಸಂಬಂಧ ಭಾವನೆ ಕಣ್ಣೀರಿಗೆ ಬೆಲೆ ಕೊಡದೆ ಇರೋ ಹೆಂಗಸು. ಅವಳ ಕೆಲಸ ಸರಿಯಾಗಿ ಸಾಕ್ತಿದ್ಯೋ ಏನೋ ಒಂದು ಗೊತ್ತಾಗ್ತಿಲ್ಲ. ಒಂದ್ ವೇಳೆ ಮಂಕಾಳಮ್ಮ ಸಿಟ್ಟಿನಲ್ಲಿ ಅವಳಿಗೇನಾದ್ರೂ ಮಾಡ್ಬಿಟ್ರೆ ಭಯದ ಕರಿನೆರಳು ಅವನ ಮುಖದಲ್ಲಿ ಮನೆ ಮಾಡಿತು. ಏನಾಗಲ್ಲ, ಆ ದೇವರು ನಮ್ ಜೊತೆ ಇದ್ದಾನೆ ಎಂದು ಶ್ರೀಕಂಠಯ್ಯ ಅವನನ್ನ ಧೈರ್ಯ ಹೇಳಿ ಭರವಸೆ ತುಂಬಿದರೆ ಚೈತನ್ಯ ಅಜ್ಜನನ್ನು ಅಪ್ಪಿಕೊಂಡು ಹತ್ತು ಬಿಟ್ಟ. ಚೈತನ್ಯನ ಕಣ್ಣೀರಿನಲ್ಲಿದ್ದ ಮಾತುಗಳನ್ನ ಶ್ರೀಕಂಠಯ್ಯ ಅರ್ಥ ಮಾಡಿಕೊಂಡರು. ಅವಳಿಗೇನೂ ಆಗಲ್ಲ, ನೀನು ಅವಳ ಜೊತೆ ಬದುಕ್ತೀಯ ಎಂದು ಅವನ ಬೆನ್ನು ತಟ್ಟುತ್ತಾ ಸಮಾಧಾನ ಮಾಡುತ್ತಿದ್ದರು. ಹೋಟೆಲ್ನೊಳಗೆ ಕುಳಿತಿದ್ದ ನಟರಾಜ್ ಅಜ್ಜ ಮೊಮ್ಮಗನ ಅಪ್ಪುಗೆಯನ್ನು ಕಂಡು ವಿಶಾಖಗೆ ತೋರಿಸಿದ. ನೋಡು, ನಿನ್ನ ಫ್ರೆಂಡ್ ಆಳ್ತಿದ್ದಾನೆ, ಹೋಗಿ ಊಟಕ್ಕೆ ಕರ್ಕೊಂಡ್ ಬಾ. ಇವಳು ಇಷ್ಟು ಹೊತ್ತು ಆ ಕಡೆ ಗಮನ ಕೊಟ್ಟಿರಲಿಲ್ಲ. ಮಗಳ ಜೊತೆ ಅವಳು ಹೇಳುತ್ತಿದ್ದ ಕಥೆಗಳನ್ನ ಕೇಳುತ್ತಾ ಚೈತನ್ಯನನ್ನು ಮರೆತು ಬಿಟ್ಟಿದ್ದಳು. ಈಗ ನಟರಾಜ್ ತೋರಿಸಿದ ಮೇಲೆ ಅವಳಿಗೆ ಚೈತನ್ಯನ ನೆನಪಾದದ್ದು. ಒಮ್ಮೆ ಆಶ್ಚರ್ಯವಾಯ್ತು. ಮನೆಯಿಂದ ಇಲ್ಲಿ ತನಕ ನಗ್ನಗ್ತಾನೆ ಇದ್ದ, ಈಗೇನಾಯ್ತು ಎಂದು ಅನುಮಾನಿಸುತ್ತಲೇ ಅವರ ಬಳಿ ಬಂದು ಕರೆದಳು. ಚೈತನ್ಯ, ಏನಾಯ್ತು, ಯಾಕಾಳ್ತಿದ್ಯಾ ಎಂದು ಕೇಳಿದಳು. ಅವಳು ಬರುವ ವೇಳೆಗಾಗಲೇ ಚೈತನ್ಯ ಕಣ್ಣುರಿಸಿಕೊಂಡಿದ್ದ. ಆದರೆ ಅತ್ತಿದ್ದು ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಇವನೊಬ್ಬಳನ್ನ ಪ್ರೀತಿಸಿದ್ದ. ಅವಳು ಇವನನ್ನ ಮನಸಾರೆ ಇಷ್ಟಪಟ್ಟಿದ್ಲು. ಆಮೇಲೇನಾಯ್ತು ಏನು, ಒಂದಿನ ಅವಳು ಇವನ ಜೊತೆ ಜಗಳ ಮಾಡ್ಕೊಂಡು ಹೋಗಿಬಿಟ್ಲು. ಅವತ್ತಿಂದ ಇವತ್ತಿನವರೆಗೂ ಹೀಗೆ ಆಗಾಗ ಅವಳನ್ನ ನೆನೆಸ್ಕೊಂಡು ಅಳ್ತಿರ್ತಾನೆ ಎಂದು ಸುಳ್ಳು ಹೇಳಿದನು ಶ್ರೀಕಂಠಯ್ಯ. ವಿಶಾಖಗೆ ಅಪಾಯ ತಿಳಿಯುವುದು ಅವರಿಗೆ ಇಷ್ಟವಿರಲಿಲ್ಲ. ವಿಷಯ ತಿಳಿದ ವಿಶಾಖ, ಇಷ್ಟೇನಾ, ನಾನೇನೋ ಅಂದ್ಕೊಂಡೆ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿನ ಹೆಚ್ಚಿನವರು ಅರ್ಥ ಮಾಡಿಕೊಳ್ಳಲ್ಲ. ಅಂತವರ ಸಾಲಿಗೆ ಅವಳು ಸೇರ್ತಾಳೆ. ನೀನ್ಯಾಕೆ ಅವಳನ್ನ ನೆನೆಸ್ಕೊಂಡು ಕೂತೀಯ? ನಿಂಗೆ ಅವಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಇದನ್ನ ಮೊದ್ಲು ಅರ್ಥ ಮಾಡ್ಕೋ ಎಂದು ಬುದ್ಧಿ ಹೇಳಿ ಈಗ ಬಾ ಊಟಕ್ಕೆ, ಆಮೇಲೆ ಸ್ಯಾಂಡ್ವಿಚ್ ಆಗ್ತೀಯ ಎಂದಳು. ಅವರಿಗೆ ನಗು. ಅವಳು ಅಷ್ಟೇ, ಬೇಗ ಬರ್ಬೇಕು, ಇಲ್ಲಂದ್ರೆ ನಾನು ನಟರಾಜ್ ಆನೆ, ನೀನು ನಮ್ಮಿಬ್ಬರ ಮಧ್ಯದಲ್ಲಿ ಮತ್ತೆ ಸ್ಯಾಂಡ್ವಿಚ್ ಚೈತನ್ಯ ಎಂದು ತಮಾಷೆ ಮಾಡುತ್ತಲೇ ಹೋದಳು. ಅವನು
ಅವಳ ಹಿಂದೆ ನಗುತ್ತಾ ಹೋಗಿ ಊಟಕ್ಕೆ ಕುಳಿತ. ಶ್ರೀಕಂಠಯ್ಯನವರು ಎಲ್ಲರೊಡನೆ ಖುಷಿಯಾಗಿ ಊಟ ಮಾಡಿದರು. ಇನ್ನು ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಎಂದುಕೊಳ್ಳುತ್ತಾ ಚೈತನ್ಯ ಊಟ ಮುಗಿಸಿ ಎಲ್ಲರೊಡನೆ ಪ್ರಯಾಣ ಮುಂದುವರಿಸಿದ. ಅವರ ಹಿಂದೆ ಒಂದು ಕಾರು ಕಪಾಲಿ ಮತ್ತು ಸತ್ಯಜಿತ್ನನ್ನು ಕೂರಿಸಿಕೊಂಡು ಇವರನ್ನ ಹಿಂಬಾಲಿಸುತ್ತಿತ್ತು. ಏನಾಯ್ತು? ಯಾಕೆ ಒಂದೇ ಸಮನೆ ಅಳ್ತಿದ್ಯಾ? ನಂಗೆ ಈ ಅಳು ಕಂಡ್ರೆ ಆಗಲ್ಲ ಅಂತ ಗೊತ್ತಿಲ್ವಾ? ಸಾಯಿಸಿ ಬಿಡ್ತೇನೆ. ಅಳು ನಿಲ್ಸು ಎಂದು ರೂಮಿನ ಮೂಲೆಯಲ್ಲಿ ಒಂದೇ ಸಮನೆ ಅಳುತ್ತಾ ಕುಳಿತಿದ್ದ ಸಮುದ್ರತಲನ್ನ ಕೋಪದಲ್ಲಿ ಕೇಳಿದಳು ಮಂಕಾಳಮ್ಮ. ಅಮ್ಮ ಅಮ್ಮ ಎಂದು ಸಮುದ್ರತ ಅಳುತ್ತಲೇ ಓಡಿ ಬಂದು ಮಂಕಾಳಮ್ಮನನ್ನ ತಬ್ಬಿಕೊಂಡಳು. ಮಂಕಾಳಮ್ಮ ಗಾಬರಿ. ತಕ್ಷಣವೇ ಅವಳಿಂದ ಬಿಡಿಸಿಕೊಂಡವಳು ಸಮುದ್ರದ ಕೆನ್ನೆ ಕೆಂಪಾಗುವಂತೆ ಬಾರಿಸಿದಳು. ನಾಟಕ ಮಾಡಿ ತಪ್ಪಿಸ್ಕೊಬಳ್ಬಹುದು ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಇಲ್ಲ, ನಾನು ನಾಟಕ ಮಾಡ್ತಿಲ್ಲ. ನನಗೆ ಮಾತಾಡೋಕೆ ಒಂದೇ ಒಂದ್ಸಲ ಅವಕಾಶ ಕೊಡು ಎಂದು ಅಳುವುದನ್ನ ಮುಂದುವರಿಸಿದಳು ಸಮುದ್ರತ. ಮಂಕಾಳಮ್ಮನಿಗೆ ಸಮುದ್ರತಳನ್ನ ಕಂಡರೆ ಆಗದು. ಈಗ ಅವಳ ಜೊತೆ ಕಣ್ಣೀರು. ಸಮುದ್ರತಳನ್ನ ಸಾಯಿಸುವಷ್ಟು ಕೋಪ ಅವಳ ಮೂಗಿನ ತುದಿಯಲ್ಲಿತ್ತು. ಸುಮ್ನೆ ಬಿದ್ಕೊ ಎಂದು ಗದರಿ ರೂಮಿನ ಹೊರಗೆ ಬಂದು ಬೀಗ ಹಾಕಿದಳು. ಸಮುದ್ರತ ನಿಲ್ಲಿಸಲಿಲ್ಲ. ಕಿಟಕಿ ಬಳಿ ಬಂದು, ಅಮ್ಮ, ನಾನು ಹೇಳೋದನ್ನು ಕೇಳು ಒಂದ್ಸರಿ ಎಂದು ಅಳುತ್ತಲೇ ಕೂಗಿದಳು. ಮಂಕಾಳಮ್ಮನಿಗೆ ಇನ್ನೂ ಸಣ್ಣಗೆ ಗದರಿ ಕಣ್ಣು ಬಿಟ್ಟು ಪ್ರಯೋಜನವಿಲ್ಲ ಎನಿಸಿತು. ಜೋರಾಗಿ ಗುಡುಗಿಯೇ ಬಿಟ್ಟಳು. ಲೇ ರಾಕ್ಷಸಿ, ಹೀಗೆ ಅಳ್ತಿದ್ರೆ ನಿನ್ನ ಲವ್ವರ್ನ ಸಾಯಿಸಿ ರಕ್ತ ಕುಡಿತೇನೆ. ಈ ಬಾರಿ ಎಂದಿನಂತೆ ಸುಮ್ಮನಾಗಲಿಲ್ಲ ಸಮುದ್ರತ. ತನ್ನ ಮಾತುಗಳನ್ನ ಮುಂದುವರಿಸಿದಳು. ಇಲ್ಲ, ನೀನು ಬರೀ ಸುಳ್ಳು ಹೇಳ್ತೀಯ. ಇಂದು ನಾ ಮಾತಾಡ್ಲೇಬೇಕು ಎಂದು ಅಳುತ್ತಲೇ ಇದ್ದಳು. ಮಂಕಾಳಮ್ಮನಿಗೆ ಅವಳು ಎದರದಿರುವುದು ಸಿಟ್ಟನ್ನ ಇನ್ನಷ್ಟು ಜಾಸ್ತಿ ಮಾಡಿತು. ಹೋಗಿ ಅವಳನ್ನ ಎಳ್ಕೊಂಡ್ ಬಂದು ಎಂದು ಆದೇಶಿಸಿದವಳು ಅಡುಗೆಯವಳನ್ನ ಕರೆದು ಹೋಗಿ ಕಾಳಿ ಸೌಟನ್ನ ಕಾಯಿಸ್ಕೊಂಡು ಬಾ ಎಂದಳು. ಮಂಕಾಳಮ್ಮನ ತಲೆಯಲ್ಲಿ ಕೆಟ್ಟ ಆಲೋಚನೆಯೊಂದು ಉಳಿದಿತ್ತು. ಅವಳ ಬಂಟರಿಬ್ಬರು ಬೀಗ ತೆಗೆದು ಅವಳನ್ನ ಎಳೆದುಕೊಂಡು ಬರಲಾರಂಭಿಸಿದರೆ ಸಮುದ್ರತ ತಪ್ಪಿಸಿಕೊಂಡು ಮಂಕಾಳಮ್ಮನ ಬಳಿ ಓಡಿ ಬಂದು ಅವಳ ಕಾಲಿಗೆ ಬಿದ್ದು ರೋಧಿಸಿದಳು. ಒಂದೇ ಒಂದ್ಸಾರಿ ಮಾತಾಡೋಕೆ ಅವಕಾಶ ಕೊಡು, ಆಮೇಲೆ ನಾನು ನೀನು ಹೇಳಿದ ಹಾಗೆ ಕೇಳ್ತೇನೆ ಪ್ಲೀಸ್. ಅಷ್ಟೊತ್ತಿಗೆ ಅಡುಗೆಯವಳು ಕಾದ ಸೌಟನ್ನ ತಂದಿದ್ದಳು. ಮಂಕಾಳಮ್ಮ ಅವಳ ರೋದನೆಯನ್ನು ಕಿವಿಗೆ ಹಾಕಿಕೊಳ್ಳದೆ ಅವಳ ತಲೆಗೂದಲನ್ನ ಹಿಡಿದು ನಿಲ್ಲಿಸಿದಳು. ಬಲಗೈಯಲ್ಲಿ ಅವಳ ತಲೆಗೂದಲು, ಎಡಗೈಯಲ್ಲಿ ಕಾದ ಸೌಟು. ಪ್ಲೀಸ್, ಒಂದೇ ಒಂದ್ಸಾರಿ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, 2 ನಿಮಿಷ ಎಂದು ಮತ್ತೆ ಕೇಳಿಕೊಂಡಳು. ಇಷ್ಟು ಹೊತ್ತು ಬಾಯಿ ಮುಚ್ಚದೆ ಒಂದೇ ಸಮನೆ ರೋಧಿಸುತ್ತಾ ಕೇಳಿಕೊಳ್ಳುತ್ತಿದ್ದ ಸಮುದ್ರ ತಳನ್ನ ನೋಡಿದ ಮಂಕಾಳಮ್ಮ ಆಯ್ತು ಒದರು ಎಂದು ತಲೆಗೂದಲನ್ನ ಬಿಟ್ಟಳು. ಸೌಟನ್ನ ಬಿಡಲಿಲ್ಲ. ಸಮುದ್ರತ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಕೂಡಲೇ ಕಣ್ಣುರಿಸಿಕೊಂಡ ಸಮುದ್ರತ ಅದು ನಾನು ಎಂದು ಮೊದಲು ಭಯದಿಂದ ತಡವರಿಸಿದಳು. ಮಂಕಾಳಮ್ಮನ ಸಿಟ್ಟು ಮತ್ತೆ ಉಗ್ರ. ಬೇಗ ಒದರ್ತೀಯೋ ಇಲ್ಲ ಈ ಸೌಟಲ್ಲಿ ಬರೆ ಹಾಕ್ಲು? ಇಲ್ಲ, ಹೇಳ್ತೇನೆ ಎಂದು ಭಯದಿಂದಲೇ ಒಂದೇ ಸಲಕ್ಕೆ ತಾನು ಹೇಳುವುದನ್ನ ಹೇಳಿಬಿಟ್ಟಳು. ನಾನು ನಿನ್ನ ಮಗಳು ಹೇಳುವುದನ್ನೆನ್ನೋ ಹೇಳಿಬಿಟ್ಟಳು. ಮುಂದೆ ಮಂಕಾಳಮ್ಮ ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾಳೋ ಅದರ ಮೇಲೆ ಇವಳ ಭವಿಷ್ಯ ನಿಂತಿದೆ. ಸೌಟನ್ನ ಹಿಡಿದ ಕೈಯ ಬೀಗಿ ಜಾಸ್ತಿ ಆಯ್ತು. ಬಲಗೈಯನ್ನು ಮುಷ್ಟಿ ಕಟ್ಟಿದಳು. ಏನೇ ಅಂದೆ? ಸತ್ಯಾನೇ ಹೇಳಿದ್ದು. ನೀನು ಅಂತರ್ಮನ ಅನಾಥಾಶ್ರಮದಲ್ಲಿ ಬಿಟ್ಟೋದೇ ಪಾಪೋದೇ ನಾನು. ಥನ್ ಸೌಟು ಕೆಳಗೆ ಬಿದ್ದಿತು. ಅವಳ ಇಬ್ಬರು ಬಂಟರು ಮತ್ತು ಅಡುಗೆಯವಳಿಗೆ ತಮ್ಮ ಕಣ್ಣನ್ನೇ ತಾವು ನಂಬಲಾಗಲಿಲ್ಲ. ಅವರು ಮೂವರು ಗಾಬರಿಯಿಂದಲೇ ಅವಳನ್ನ ನೋಡಿದರು. ಏನು ಹೇಳ್ತಿದ್ಯಾ? ನಿಂಗೆ ಅಂತರ್ಮನ ಅನಾಥಾಶ್ರಮ ಹೇಗೊತ್ತು ಎಂದು ಮಂಕಾಳಮ್ಮ ಗಾಬರಿಯಿಂದ ಹೊರಬರದೆ ಕೇಳಿದಳು. ನಾನು ಅಲ್ಲೇ ಬೆಳೆದಿದ್ದು. ಯಾವತ್ತೋ ಒಂದಿನ ಅನಾಥಾಶ್ರಮದ ಇನ್ಚಾರ್ಜ್ ನನಗೆ ಹೇಳಿದ್ರು, ಯಾರೋ ಒಬ್ಳು ಹೆಂಗಸು ನಿನ್ನ ಒಂದು ಬುಟ್ಟಿಲಿಟ್ಟು ಅನಾಥಾಶ್ರಮದ ಬಾಗಿಲಲ್ಲಿಟ್ಟು ಹೋಗಿದ್ಲು ಅಂತ. ಇಷ್ಟು ದಿನ ಆ ಹೆಂಗಸು ಯಾರು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಇಂದು ಬೆಳಿಗ್ಗೆ ಗೊತ್ತಾಯ್ತು. ಹೇಗೆ? ಅಲ್ಲೋಡಿ ಆ ಫೋಟೋ. ನೀನೇ ತಾನೇ ಅದನ್ನ ಇಂದು ಅಲ್ಲಿ ತೂಗಾಕಿದ್ದು? ಅದು ನನ್ನ ಫೋಟೋ. ಯಾವ ಹೆಣ್ಣು ಇನ್ನೊಬ್ಬಳ ಮಗು ಫೋಟೋನ ತನ್ನ ಮನೆ ಗೋಡೆಗೆ ನೇತಾಕೋದಿಲ್ಲ. ಹಾಗಾಗಿ ಗೊತ್ತಾಯ್ತು ನೀನು ನನ್ನ ಅಮ್ಮ ಅಂತ. ಸಮುದ್ರತ ಹೇಳಿದ್ದು ನಿಜವಾಗಿತ್ತು. ಮಂಕಾಳಮ್ಮ 22 ವರ್ಷಗಳ ಹಿಂದೆ ಅನೈತಿಕ ಸಂಬಂಧದ ಫಲವಾಗಿ ಜನಿಸಿದ ಹೆಣ್ಣು ಮಗುವನ್ನು ತನ್ನ ಮಗುವೆಂದು ಸಮಾಜದ ಎದುರು ಹೇಳಲು ಧೈರ್ಯ ಸಾಲದೆ ಅಂತರ್ಮನ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದಿದ್ದಳು. ಹಾಗೆ ಅನಾಥಾಶ್ರಮದಲ್ಲಿ ಮಗುವನ್ನು ಬಿಟ್ಟು ಬಂದ ನಂತರ ಮತ್ತೆ ಅಂತಹ ಸಂಬಂಧ ಇಟ್ಟುಕೊಳ್ಳುವುದು ಆಗಿರಲಿ ಮದುವೆಯನ್ನು ಆಗದೆ ಸಮಾಜದಲ್ಲಿ ತನ್ನದೇ ಒಂದು ಹೆಸರು ಮಾಡಲು ಈ ವ್ಯವಹಾರಕ್ಕೆ ಕೈ ಹಾಕಿ ಲಾಭ ಪಡೆದು ರಾಜಕಾರಣಿಗಳನ್ನ ಬುಟ್ಟಿಗೆ ಹಾಕಿಕೊಂಡು ಎಲ್ಲವನ್ನು ಪಡೆದು ಮಗುವನ್ನ ಬರೆತಿದ್ದಳು. ಆದ್ರೆ ಅವಳಿಗೆ ಮಗಳ ನೆನಪು ಇತ್ತೀಚೆಗೆ ಕಾಡಲಾರಂಭಿಸಿತ್ತು. ರಾತ್ರಿ ಮಲಗುವಾಗಲೂ ಅಷ್ಟೇ. ಆ ಹುಡುಗಿ ನೋಡಿದ್ರೆ ಕರುಳೇನು ಬೇಡ ಅನ್ನುತ್ತೆ. ಆದ್ರೇನ್ ಮಾಡೋದು? ಸಾಲ ಕೊಡದೆ ಸತಾಯಿಸಿದ್ದ ಆ ಹುಡುಗಂಗೆ ಬುದ್ಧಿ ಕಲಿಸ್ಬೇಡ್ವೆ, ಅದಕ್ಕೆ ನಿರ್ದಯಿಯಾಗಿದ್ದೇನೆ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಮಲಗುತ್ತಿದ್ದವಳಿಗೆ ತನ್ನ ಮಗಳ ಫೋಟೋ ಮನೆಯಲ್ಲೊಂದು ಕಡೆ ಇರಲೇಬೇಕು ಎನಿಸಿತು. ಅದಕ್ಕಾಗಿ ತನ್ನ ಬಳಿ ಇದ್ದ ಹಳೆಯ ಫೋಟೋಗೆ ಫ್ರೇಮ್ ಹಾಕಿಸಿ ಮುಂಜಾನೆ ಸಮಯದಲ್ಲಿ ಎಲ್ಲರೂ ಮಲಗಿದ್ದಾಗ
ಮನೆಯ ಹಾಲಿನ ಗೋಡೆಗೆ ಎಲ್ಲರಿಗೂ ಕಾಣುವಂತೆ ನೇತು ಹಾಕಿದ್ದಳು. ಎಲ್ಲೇ ಇದ್ರೂ ಚೆನ್ನಾಗಿರು ಎಂದು ವಾಪಸ್ ಹೋಗಿದ್ದಳು. ಯಾರೂ ನೋಡಿಲ್ಲ ಎಂದುಕೊಳ್ಳುತ್ತಾ. ಆದರೆ ಸಮುದ್ರತ ನೋಡಿದ್ದಳು. ಸಮುದ್ರತ ರಾತ್ರಿ ಇಡೀ ನಿದ್ರೆ ಮಾಡದೆ ಚೈತನ್ಯ ಎಸೆದು ಹೋದ ಕಾಗದದಲ್ಲಿದ್ದ ವಿಷಯವನ್ನ ಆಲೋಚಿಸುತ್ತಾ ಕುಳಿತಿದ್ದಳು. ಸಮುದ್ರತ, ಒಂದು ವಿಷಯ ಹೇಳ್ತೇನೆ ಕೇಳು. ಮಂಕಾಳಮ್ಮಗೆ ಒಬ್ಬಳು ಮಗಳಿದ್ದಾಳೆ. ಈ ಮನೆ ಇರೋ ರಸ್ತೆ ಎಂಡಲ್ಲಿ ಒಂದು ಟೀ ಅಂಗಡಿ ಇದೆಯಲ್ಲ. ಅವನು ಹೇಳ್ದ, 22 ವರ್ಷದ ಹಿಂದೆ ಮಂಕಾಳಮ್ಮ ಒಂದು ಮಗು ಸಾಕಿದ್ರಂತೆ. ಯಾರಾದ್ರೂ ಕೇಳಿದ್ರೆ ಇದು ಎಲ್ಲೋ ಸಿಕ್ಕ ಮಗು ಅಂದಿದ್ರಂತೆ. ನಿಜ ವಿಷಯ ಏನಂದ್ರೆ ಮಂಕಾಳಮ್ಮಗೆ ಒಬ್ಬರ ಜೊತೆ ಕಳ್ಳ ಸಂಬಂಧ ಇತ್ತು. ಆಗಾಗ ಯಾರೋ ಒಬ್ಬ ಶ್ರೀಮಂತ ಇವಳ ಮನೆಗೆ ಬಂದು ಹೋಗಿದ್ದಂತೆ. ಇವಳ ಕೈಗೆ ಮಗು ಬಂದ ನಂತರ ಆ ಮನುಷ್ಯ ಬರೋದೇ ಬಿಟ್ಟಂತೆ. ಆ ಮನುಷ್ಯ ಮೋಸ ಮಾಡ್ದ. ಇವಳಿಗೆ ಆ ಮಗುನ ಸಾಕೋಕೆ ಧೈರ್ಯ ಸಾಕಾಗದೆ ಯಾವುದೋ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದ್ಲಂತೆ. ಎಲ್ಲಿ ಅಂತ ಕೇಳಿದ್ರೆ ಏನೂ ಹೇಳಿಲ್ವಂತೆ. ನೋಡು, ಈಗ ನೀನು ಆ ಸತ್ಯನ ಯೂಸ್ ಮಾಡ್ಕೊ. ಅವಳನ್ನ ತಾಯಿ ವಾತ್ಸಲ್ಯದಲ್ಲಿ ಸಿಕ್ಸು. ಆಗ ಮಾತ್ರ ನಾವು ಅವಳಿಂದ ತಪ್ಪಿಸ್ಕೊಳ್ಬಹುದು. ಚೈತನ್ಯ ಇದನ್ನ ಓದಿದವಳಿಗೆ ಹಲವಾರು ಪ್ರಶ್ನೆಗಳು ಎದ್ದಿದ್ದವು. ಯಾವ ಅನಾಥಾಶ್ರಮ? ಇದ್ದಕ್ಕಿದ್ದ ಹಾಗೆ ಅಮ್ಮ ಮಗಳು ಸಂಬಂಧ ಹೇಳ್ತಾ ಹೋದ್ರೆ ನಂಬ್ತಾಳ? ಸುಮ್ಮನಿರ್ತಾಳ? ಮೊದ್ಲೇ ಕರುಣೆ ಇಲ್ಲದವಳು. ನಿಜವಾದ ಮಗಳು ಬಂದು ಇವಳೆಲ್ಲ ನಾನು ನಿನ್ನ ಮಗಳು ಅಂದ್ರೆ ಮುಂದೆ ಸಾವೇ ಗತಿ. ಆದ್ರೂ ಚೈತನ್ಯ ಹೇಳಿದ ದಾರಿ ಸರಿಯಾಗಿದೆ. ನಾವು ಇವಳ ಕೈಯಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಅಮ್ಮ ಮಗಳು ಸಂಬಂಧದಿಂದ ಮಾತ್ರ ಸಾಧ್ಯ ಎಂದು ರಾತ್ರಿ ಇಡೀ ನಿದ್ರೆ ಮಾಡದೆ ಕಿಟಕಿ ಪಕ್ಕವೇ ನಿಂತು ಯೋಚಿಸುತ್ತಾ ಕುಳಿತಿದ್ದವಳಿಗೆ ಕಂಡಿದ್ದು ಅವಳು ಪಾಪವಾಗಿದ್ದಾಗಿನ ಫೋಟೋ. ಎಲ್ಲಿಲ್ಲದ ಆನಂದ. ಆ ದೇವರೇ ನಮ್ ಜೊತೆ ಇದ್ದಾನೇನು, ಅದಕ್ಕೆ ನಮ್ಗೆ ದಾರಿ ತೋರಿಸಿದ, ಬೆನ್ನಲ್ಲೇ ನಂಗೆ ಸತ್ಯ ತೋರಿಸಿದ ಎಂದು ಖುಷಿಯಿಂದ ನಿಂತಲ್ಲೇ ದೇವರಿಗೆ ಕೈ ಮುಗಿಯುತ್ತಾ, ಯಾವಾಗ ಅಮ್ಮ ಬರುತ್ತಾಳೆ, ಯಾವಾಗ ಅಮ್ಮನನ್ನ ಅಮ್ಮ ಎನ್ನುತ್ತೇನೆ, ಯಾವಾಗ ಅವಳು ತನ್ನನ್ನು ಎದೆಗಪ್ಪಿಕೊಂಡು ತನ್ನ ವಾತ್ಸಲ್ಯವನ್ನ ದಾರಿ ಎರೆಯುತ್ತಾಳೆ ಎಂದು ಮಂಕಾಳಮ್ಮನ ದಾರಿ ಕಾಯಲಾರಂಭಿಸಿದವಳಿಗೆ ಬೇಗನೆ ಸತ್ಯ ಹೇಳುವ ಅವಕಾಶ ಕೂಡಿ ಬಂತು. ಮಂಕಾಳಮ್ಮ 8 ಗಂಟೆಗೆ ಬಂದಳು. ಮಂಕಾಳಮ್ಮಳ ಮುಖ ಕಂಡ ತಕ್ಷಣ ಸಮುದ್ರತ ಅಮ್ಮ ಅಮ್ಮ ಎಂದು ಕೂಗುತ್ತಾ ರೋಧಿಸುತ್ತಾ ಮಂಕಾಳಮ್ಮಳ ಕ್ರೂರತೆಯನ್ನ ಎದುರಿಸುತ್ತಾ ಕೊನೆಗೂ ಸತ್ಯ ಹೇಳಿದಳು. ಮಂಕಾಳಮ್ಮ ಕುಸಿದು ಕುಳಿತಳು. ಸಮುದ್ರತ ಅಮ್ಮ ಎಂದು ಕರೆಯುತ್ತಾ ಮಂಕಾಳಮ್ಮನ ಕಾಲ ಬುಡದಲ್ಲಿ ಕುಳಿತಳು. ಮಂಕಾಳಮ್ಮನ ಕೈ ಅವಳ ತಲೆಯನ್ನ ನೇವರಿಸಿತು. ಕೌರ್ಯ ಅಣಿಯಾಯಿತು. ಕತೆ ಮುಂದುವರಿಯುವುದು.